ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಶಿವಾರಾಧಕರೇ, ಶಂಕರ ಪೂಜಕರೇ, ಸದಾಶಿವ ಧ್ಯಾನಾಸಕ್ತರೇ, ರುದ್ರಾಭಿಲಾಷಿಗಳೇ ಹಾಗೂ ಸಾಮಾನ್ಯವಾಗಿ ಶುಭವನ್ನು ಕೋರಿ ಮೋಕ್ಷಕ್ಕಾಗಿ ತ್ರ್ಯಂಬಕನನ್ನು ಭಜಿಸತಕ್ಕಂತಹ ಭಕ್ತರೇ, ಈ ದಿವಸದ ಉಪನ್ಯಾಸ ಈಶ್ವರನಿಗೆ ಸಂಬಂಧಪಟ್ಟಿದ್ದು, ಶಿವನಿಗೆ ಸಂಬಂಧಪಟ್ಟಿದ್ದು. ಈ ಉಪನ್ಯಾಸವನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಖಚಿತಪಡಿಸಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಶಿವಭಕ್ತರಿದ್ದಾರೆ, ವಿಷ್ಣು ಭಕ್ತರಿದ್ದಾರೆ, ಗಣಪತಿ ಭಕ್ತರಿದ್ದಾರೆ, ಪಾರ್ವತಿ ಭಕ್ತರಿದ್ದಾರೆ. ಭಕ್ತರುಗಳು 100ಕ್ಕೆ 99 ಮಂದಿ ಇದ್ದಾರೆ. ಆದರೆ ಈ ಭಕ್ತರುಗಳೆಲ್ಲ ತಮ್ಮ ತಮ್ಮ ದೇವರು ಬಹಳ ದೊಡ್ಡವರು ಅಂತ ಹೇಳ್ತಾರೆ. ಏನು ಸಮಸ್ಯೆ ಇಲ್ಲ, ಎಲ್ಲ ದೇವರು ದೊಡ್ಡವರೇ. ಆದರೆ ಕೆಲವು ಕಿಷ್ಕಿಂಧ ಚಿತ್ತವನ್ನು ಹೊಂದಿರತಕ್ಕವರು ನಮ್ಮ ದೇವರು ದೊಡ್ಡವನು, ನಿಮ್ಮ ದೇವರು ಚಿಕ್ಕವನು ಅಂತ ಹೇಳ್ಬಿಡ್ತಾರೆ. ಯಾವಾಗ ನಿಮ್ಮ ದೇವರು ಚಿಕ್ಕವನು ಅಂತ ಹೇಳ್ತಾರೋ ಅವರು ನಿಮ್ಮ ದೇವರು ಚಿಕ್ಕವನು ಅಂತ ಹೇಳ್ತಾರೆ. ಇವರಿಗೆ ಯಾವ ದೇವರು ಚಿಕ್ಕವರಲ್ಲ, ಯಾವ ದೇವರು ದೊಡ್ಡವರಲ್ಲ, ಅಥವಾ ಎಲ್ಲ ದೇವರು ದೊಡ್ಡವರೇನೆ. ಇಷ್ಟಕ್ಕೂ ನಾವು ಯಾರು ಯಾವ ದೇವರನ್ನು ಕಂಡೂ ಇಲ್ಲ. ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ, ಪ್ರತಿಮೆಗಳನ್ನು ನೋಡಿದ್ದೇವೆ, ಅಧ್ಯಯನವನ್ನು ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ನಮಗೆ ಪ್ರಿಯವಾಗತಕ್ಕಂಥ, ನಮಗೆ ಇಷ್ಟವಾಗತಕ್ಕಂಥ, ನಾವು ಯಾರಿಗೆ ಮಾನ್ಯ ಮಾಡಬಹುದು ಅಂತ ನಮ್ಮ ಮನಸ್ಸು ಹೇಳುತ್ತೋ ಅಂತಹ ದೇವರುಗಳನ್ನು ನಾವು ನಮ್ಮ ಇಷ್ಟ ದೇವರು ಅಂತ ಕರ್ಕೊಳ್ತೀವಿ, ಕುಲದೇವರು ಅಂತ ಕರ್ಕೊಳ್ತೀವಿ, ಪೂಜೆ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ಅದು ಸರಿ. ದೇವನೊಬ್ಬ, ನಾಮ ಹಲವು. ಬಸವಣ್ಣ ಮತ್ತೆ ಮತ್ತೆ ಆ ಮಾತನ್ನು ಹೇಳ್ತಾನೆ, ಯಾವ ದೇವರು ದೊಡ್ಡವರು ಚಿಕ್ಕವರು ಅಂತ ಇಲ್ಲಪ್ಪ, ದೇವರು ಇರೋನೊಬ್ಬನೇ, ನಾಮ ಹಲವು, ಹೆಸರುಗಳು 108 ಅಷ್ಟೇನೆ. ಋಗ್ವೇದದ 10ನೇ ಮಂಡಲದಲ್ಲಿ ಇದನ್ನೇ ಹೇಳ್ತಾರೆ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯ ಸಸು ಪರ್ಣೋ ಗರುತ್ಮಾನ್ ಏಕಂ ಸತ್ ವಿಪ್ರಾಬಹುಧಾ ವದಂತಿ. ಅರೆ, ಇರತಕ್ಕಂಥ ಸತ್ಯ ಒಂದೇನಪ್ಪ, ಏಕಂ ಸತ್. ವಿಪ್ರಾಹ ಬಹುಧಾ ವದಂತಿ, ಬುದ್ಧಿವಂತರು ಬೇರೆ ಬೇರೆ ಹೆಸರು ಹೇಳ್ತಾ ಇದ್ದಾರೆ. ಇಂದ್ರ, ಮಿತ್ರ, ವರುಣ, ಅಗ್ನಿ, ನೀವು 3 ಹೆಸರು ಹೇಳಿದ್ರು ಆ ಎಲ್ಲ ದೇವತೆಗಳ ಮೂಲವೂ ಒಂದೇ. ಉದಾಹರಣೆಗೆ ನಾವು ಕುಡಿಯುವ ನೀರು, ರಾಮಕೃಷ್ಣ ಪರಮಹಂಸರು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ರು. ನೀರಿನ ಜಲಾಶಯಕ್ಕೆ ನೀವು ಹೋಗ್ತಿರ್ರಿ, ಆಂಧ್ರ ಪ್ರದೇಶದಿಂದ ಒಬ್ಬರು ಬಂದಿದ್ದಾನೆ, ನೀಳು ಅಂತ ಕರೀತಾನತ್ತ. ಹಿಂದಿಯವನು ಬಂದಿದ್ದಾನೆ, ಆತ ಅದನ್ನು ಪಾನಿ ಅಂತ ಕರೀತಾನೆ. ತಮಿಳಿನಾಥ ಬಂದು ತಣ್ಣಿ ಅಂತ ಕರೀತಾನೆ. ಕನ್ನಡದವರು ಬಂದು ಹೆಸರು ಅಂತ ಕರೀತಾರೆ. ಆದ್ರೆ ಅದ್ರ ಹೆಸರೇನ್ರಿ? ಆ ದ್ರವದ್ದು ದ್ರವ ಒಂದೇ. ನಾವು ನಮ್ಮ ನಮ್ಮ ಅನಿಸಿಕೆಗಳಲ್ಲಿ ಹೆಸರಿಟ್ಟಂತೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ದೀವಿ ಅಷ್ಟೇ. ಇದನ್ನ ಮೂಲ ಒಂದೇ. ಅದನ್ನೇ ಋಗ್ವೇದ ಹೇಳ್ತಕ್ಕಂಥದ್ದು, ಅದನ್ನೇ ಬಸವಣ್ಣ ಹೇಳ್ತಕ್ಕಂಥದ್ದು. ಹೀಗಾಗಿ ಭಕ್ತರ ಪ್ರೀತಿಯ ಮೇಲೆ, ಭಕ್ತರ ಭಕ್ತಿಯ ಮೇಲೆ, ಭಕ್ತರ ಅನಿಸಿಕೆಯ ಮೇಲೆ, ಭಕ್ತರು ತಾವು ಕಂಡಿರತಕ್ಕಂಥ, ಕೇಳಿರತಕ್ಕಂಥ ವಿಷಯಗಳ ಪವಾಡದ ಪ್ರಭಾವದ ಮೇಲೆ ಆಯಾ ದೇವತೆಗಳಿಗೆ ತಾವು ಭಕ್ತರಾಗ್ತಾರೆ. ಬಹಳ ಒಳ್ಳೆಯದು. ಅದು ಬೇಕು, ಮನುಷ್ಯನಿಗೆ ಒಂದು ಶ್ರದ್ಧೆ ಬೇಕು. ಆದರೆ ಆ ಶ್ರದ್ಧೆ ವಿರೂಪವಾಗಿ, ಕುರೂಪವಾಗಿ, ಏನೇನೋ ಆಗಿ ಅನ್ಯ ದೇವತೆಗಳ ನಿಂದನೆಗೆ ಹೋಗಬಾರದು. ನಾವು ವೇದವನ್ನು ನೋಡಿದರೆ ಅಲ್ಲಿ ಇಂದ್ರನೂ ಇದ್ದಾನೆ, ಯಮನೂ ಇದ್ದಾನೆ, ನಿರುತಿಯೂ ಇದ್ದಾನೆ, ಅಗ್ನಿಯೂ ಇದ್ದಾನೆ, ವರುಣನೂ ಇದ್ದಾನೆ, ವಿಷ್ಣುವೂ ಇದ್ದಾನೆ, ರುದ್ರನೂ ಇದ್ದಾನೆ, ಎಲ್ಲರೂ ಇದ್ದಾರೆ. ಆದರೆ ಪೌರಾಣಿಕ ಯುಗಕ್ಕೆ ನಾವು ಪ್ರವೇಶ ಮಾಡಿದಾಗ ವಿಷ್ಣು ಪುರಾಣಗಳು ಅಂತ ಒಂದಷ್ಟು ಹೊರಟು, ಶಿವಪುರಾಣಗಳು ಅಂತ ಒಂದಷ್ಟು ಹೊರಟು. ವಿಷ್ಣು ಪುರಾಣದ ಆರಾಧಕರು ಶಿವಪುರಾಣಗಳು ತಾಮಸ ಪುರಾಣಗಳು ಅಂದ್ರು.
ಶಿವಪುರಾಣಗಳನ್ನು ಅಧ್ಯಯನ ಮಾಡುವವರು ವಿಷ್ಣು ಅಷ್ಟೇನು ದೊಡ್ಡವನಲ್ಲ ಅಂದರು. ಇದು ಎರಡೂ ಸರಿಯಿಲ್ಲ. ಪುರಾಣ ಅನ್ನತಕ್ಕಂಥದ್ದು ಮಾನ್ಯ ಅಂತ ಆದರೆ, ಪುರಾಣವನ್ನು ನಾನು ಕೇಳ್ತಾ ಇದ್ದೀನಿ ಎನ್ನುವುದಾದರೆ, ಪುರಾಣಕ್ಕೆ ಬೆಲೆ ಕೊಡ್ತಾ ಇದ್ದೀನಿ ಎನ್ನುವುದಾದರೆ ಎಲ್ಲ ಪುರಾಣಗಳು ಸಮಾನವೇ. ಆ ಅರ್ಥದಲ್ಲಿ ಶಿವಪುರಾಣ ವಿಷ್ಣು ಪುರಾಣ ಅನ್ನತಕ್ಕಂಥ ಭೇದ ಇಲ್ಲ. ಪುರಾಣಗಳೆಲ್ಲವೂ ಮಾನ್ಯವೇ. ಯಾವಾಗ ನಾವು ಈ ನಿಲುವಿಗೆ ಬರ್ತೀವೋ ಆಗ ಈಶ್ವರನೂ ದೊಡ್ಡವನೇ, ವಿಷ್ಣುವು ದೊಡ್ಡವನೇ. ಪ್ರಕೃತ ಈ ಉಪನ್ಯಾಸ ಈಶ್ವರನ ಪರವಾಗಿರೋದ್ರಿಂದ ಈ ಉಪನ್ಯಾಸದಲ್ಲಿ ಈಶ್ವರನ ವಿಷಯವನ್ನು ಚಿಂತನೆ ಮಾಡತಕ್ಕಂಥ ಕಾರಣದಿಂದ ಈಶ್ವರನೇ ಪ್ರಧಾನವಾಗಿ ನಾವು ಚಿಂತನೆಗೆ ಗುರಿ ಮಾಡಿಕೊಳ್ತೀವಿ. ಹೀಗಾಗಿ ಈಶ್ವರನನ್ನು, ಶಿವನನ್ನು ಕೇಂದ್ರವಾಗಿ ಉಳಿಸಿಕೊಂಡು ಮಾಡತಕ್ಕಂಥ ಉಪನ್ಯಾಸ ಇದು. ಒಂದು ಕೆಲಸ ಮಾಡೋಣ. ಈಶ್ವರನನ್ನು ಕೇಂದ್ರವಾಗಿ ನಾನು ಉಳಿಸಿಕೊಳ್ಳೋದಕ್ಕಿಂತ ಒಬ್ಬ ಮಹಾನ್ ವ್ಯಕ್ತಿ ತಾನು ಋಷಿಯಾಗಿ ಈಶ್ವರನ ವಿಷಯವನ್ನು ಕೇಳಿದಂತಹ ಒಬ್ಬ ಮಹಾಶಕ್ತಿಗೆ ಏನು ಹೇಳ್ತಾ ಇದ್ದಾರೆ ಎನ್ನುವುದನ್ನು ಗಮನಿಸಿಕೊಳ್ಳೋಣ. ಪಾರ್ವತಿ ಗಿರಿರಾಜ ಕನ್ಯೆ, ನಮಗೆಲ್ಲ ಆ ಕಥೆ ಗೊತ್ತಿದೆ. ಯಾವ ಕಾರಣದಿಂದಾಗಿ ಪಾರ್ವತಿಪತಿ ಎನ್ನತಕ್ಕಂತಹ ಹೆಸರು ಈಶ್ವರನಿಗೆ ಬಂತು ಅಂತ ಮೊದಲು ಆ ಸಂದರ್ಭವನ್ನು ನೋಡೋಣ. ಬಹಳ ಕುತೂಹಲಕರವಾಗಿರತಕ್ಕಂಥದ್ದು. ಆ ಪಾರ್ವತೀಪತಿತ್ವವನ್ನು ಅಧ್ಯಯನ ಮಾಡುವುದಕ್ಕೆ ಹಿನ್ನೆಲೆಯಾಗಿ ನಾವು ಸತಿಯ ವಿಷಯವನ್ನು ನೋಡಬೇಕಾಗುತ್ತೆ, ದಾಕ್ಷಾಯಿಣಿಯ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಅದರಿಂದ ಲೋಕ ಮರ್ಯಾದೆಯೊಂದನ್ನ, ಲೋಕ ಶಿಕ್ಷಣವೊಂದನ್ನ ನಾವು ಕಲಿಯಬೇಕಾಗತ್ತೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ದಾಕ್ಷಾಯಿಣಿ ದಕ್ಷನ ಮಗಳು, ಶಿವನ ಪತ್ನಿಯಾದವಳು. ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಯಜ್ಞದ ಹಿನ್ನೆಲೆಯಲ್ಲಿ ಈಶ್ವರ ತನ್ನ ಮಾವನಾಗಿರತಕ್ಕಂಥ ದಕ್ಷನಿಗೆ ಮರ್ಯಾದೆಯನ್ನು ಮಾಡಲಿಲ್ಲ ಅನ್ನುವ ನೆವವನ್ನು ಇಟ್ಟುಕೊಂಡು ದಕ್ಷ ಒಂದು ವಿಶೇಷವಾದ ಯಜ್ಞವನ್ನು ಮಾಡಿಬಿಟ್ಟ. ಆ ಯಜ್ಞಕ್ಕೆ ಈಶ್ವರನನ್ನ ಕರೆಯಲಿಲ್ಲ. ಅದರಿಂದ ಈಶ್ವರನ ಏನು ತೊಂದರೆ ಆಗಲಿಲ್ಲ. ಆದರೆ ಆ ದಾಕ್ಷಾಯಿಣಿಗೆ ಸತಿ ಅಂತ ಆಕೆಯ ಹೆಸರುವಾಗ, ದಕ್ಷಪುತ್ರಿ. ಆಕೆ ತನ್ನ ತಂದೆಯ ಮನೆಗೆ ಹೋಗಿ ತಂದೆಯ ಯಜ್ಞದಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಅತುಲವಾದ ಅಪೇಕ್ಷೆ. ಗಂಡನಿಗೆ ಹೇಳಿಲ್ಲ ಆಕೆ ಹೋಗೋಣ ಅಂತ. ಆತ ಹೇಳಿದ, ನನ್ನನ್ನು ಕರೆಯದೆ ಇದ್ಮೇಲೆ ಹೇಗೆ ಹೋಗೋದು ಬೇಡ ಅಂದ. ಆಕೆ ಕೇಳಿಲ್ಲೇ, ಕೊನೆಗೆ ಹೇಳಿದ ನಿನ್ನಿಷ್ಟ ಅಂದ. ದಾಕ್ಷಾಯಿಣಿ ಗಂಡನ ಮಾತನ್ನು ಮೀರಿ ತಂದೆಯ ಮನೆಗೆ ಹೋದ್ಲು. ಅಲ್ಲಿ ದಕ್ಷ ಯಜ್ಞ ಮಾಡ್ತಾ ಇದ್ದಾನೆ. ಬಂದ ಮಗಳನ್ನು ಸತ್ಕರಿಸಲಿಲ್ಲ, ಕೇಳಲಿಲ್ಲ. ಇವಳಿಗೆ ಮಹಾ ಅವಮಾನ ಆಗಿಬಿಡ್ತು. ಗಂಡ ಬೇಡ ಅಂತ ಹೇಳಿದ್ದಾನೆ, ಆದರೂ ಬಂದಿದ್ದಾಳೆ. ತವರು ಮನೆಯಲ್ಲಿ ಮರ್ಯಾದೆ ಇಲ್ಲ. ಜೊತೆಗೆ ತಂದೆಯಿಂದ ಗಂಡನ ನಿಂದೆಯನ್ನು ವೇಳೆ ಕೇಳಿದೆ. ನೊಂದಂತಹ ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಹಾರಿದಳು. ಈ ವಿಷಯವನ್ನ ಆ ದಾಕ್ಷಾಯಿಣಿಯ ಜೊತೆಗೆ ಬಂದಂತಹ ಈಶ್ವರನ ಸೇವಕರು ಹೋಗಿ ನಂದಿ ಭೃಂಗಿಗಳು ಈಶ್ವರನಿಗೆ ಹೇಳಿದರು. ಸತಿ ಯಜ್ಞಕುಂಡದಲ್ಲಿ ಬಿದ್ದು ಬಿಟ್ಲು ಅಂತ. ಮಹಾರೋಷಾವಿಷ್ಠನಾದಂತಹ ಶಿವ ರುದ್ರನಾಗಿ, ರುದ್ರ ಅಂದ್ರೆ ಅರ್ಥ ರೋದಯತಿ ಇತಿ ರುದ್ರ ಅಂತ, ಅಳಿಸಿ ಬಿಡ್ತಾನೆ ಆತ ಅಂತ. ಆತ ಪ್ರಳಯ ಕಾಲದಲ್ಲಿ ರುದ್ರನಾಗ್ತಾನೆ, ಉಳಿದ ಕಾಲದಲ್ಲಿ ಶಿವನಾಗಿರ್ತಾನೆ, ಶಂಕರನಾಗಿರ್ತಾನೆ. ಶಿವ ಅಂದ್ರೆ ಮಂಗಳ ಅಂತ. ಶಂಕರ ಶಂ ಅಂದ್ರೆ ಶಮೆ ಅಂತ, ಶಂಕರ ಕೊಡ್ತಕ್ಕಂಥವು. ಸದಾಶಿವ ಯಾವಾಗಲೂ ಹಸನ್ಮುಖಿಯಾಗಿರ್ತಕ್ಕಂಥವು. ನಾವು ಈಶ್ವರನ ಚಿತ್ರಗಳನ್ನು ನೋಡಿದರೆ ಪದ್ಮಾಸನಸ್ಥನಾಗಿ ಅರ್ಧನಿಮೀಲಿತ ನೇತ್ರನಾಗಿ ಹಸನ್ಮುಖಿಯಾಗಿ ಕೂತಿರ್ತಾನದು.
ಸದಾ ಮಂಗಳಕಾರಿ ಅವನು. ಶಿವ ಅಂದ್ರೆ ಮಂಗಳ ಅಂತಂತ. ಅದಕ್ಕೆ ಮತ್ತೊಂದು ಯೋಗಾರ್ಥ ಇದೆ, ಅದನ್ನ ಆಮೇಲೆ ನಾನು ಹೇಳ್ತೇನೆ. ಶಿವ ಅನ್ನುವ ಅರ್ಥ ಹೇಗೆ ಬಂತು ಅಂತ. ಹೇಗೂ ಸದಾ ಮಂಗಳನಾಗಿದ್ದಂತಹ ಶಿವ ರುದ್ರನಾಗಿ ರುದ್ರ ಮನೋಹರ ನಾಟ್ಯವನ್ನು ಆರಂಭ ಮಾಡ್ತಾನೆ. ಧೈಮೆ 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 ಧೈನಾನ್ ಮೃದಂಗ ತುಂಗ ಮಂಗಲ ಧ್ವನಿ ಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ ಜಟಾ ಕಟಾಹ ಸಂಭ್ರಮ ಭ್ರಮನ್ ನಿಂಪ ನಿರ್ಜರಿ ವಿರೋಧ ವೀಚಿ ವಲ್ಲರಿ. ಏನು ರುದ್ರ ತನ್ನ ಮನೋಹರ ತಾಂಡವ ನೃತ್ಯವನ್ನು ಮಾಡಿ ಜಟೆಯೊಂದನ್ನು ತೆಗೆದು ಹೊಡೆದಾಗ ಅದರ ಮೇಲೆ ವೀರಭದ್ರನು ಉತ್ಪತ್ತಿಯಾಗುತ್ತೆ. ಭದ್ರ ಅಂದ್ರೆ ಮತ್ತೆ ಮಂಗಳ. ವೀರಭದ್ರ ಅವನು ಆ ದಕ್ಷ ಯಜ್ಞ ಹೋಗಿ ಆ ರುದ್ರನ ಆದೇಶದಂತೆ ಯಜ್ಞವನ್ನು ಧ್ವಂಸ ಮಾಡ್ತಾನೆ. ಉಳಿದ ಕಥೆಯಲ್ಲಿ ಬಿಡೋಣ. ಇದೀಗ ದಾಕ್ಷಾಯಣಿಯನ್ನು ಕಳೆದುಕೊಂಡಂತಹ ಈಶ್ವರ ಸತಿ ರಹಿತನಾಗಿ ಹಿಮವತ್ ಪರ್ವತದ ಮೇಲೆ ಹೋಗಿ ತಪಸ್ಸನ್ನು ಮಾಡ್ತಾ ಕೂತ್ಕೊಂಡು ಬಿಟ್ಟಿದ್ದಾನೆ. ಯಾಕಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ? ಹೆಂಡತಿ ಹೋಗಿಬಿಟ್ಟಿದ್ದಾಳೆ, ನಿರಾಸಕ್ತನಾಗಿ ಬಿಟ್ಟಿದ್ದಾನೆ, ವಿರಕ್ತನಾಗಿ ಬಿಟ್ಟಿದ್ದಾನೆ, ಒಂಟಿಯಾಗಿ ಇರಲಿಕ್ಕೆ ಕಷ್ಟವಾಗಿ ಬಿಟ್ಟಿದೆ ಆತನಿಗೆ. ಹೀಗಾಗಿ ಸದಾಶಿವ ತನ್ನನ್ನೇ ತಾನು ಧ್ಯಾನ ಮಾಡುತ್ತಾ ತಪೋಮಗ್ನಾಗಿದ್ದಾನೆ, ಸತಿಯನ್ನು ಕೇಂದ್ರೀಕರಿಸಿಕೊಂಡು. ಇತ್ತ ಯಜ್ಞಕುಂಡದಲ್ಲಿ ಬಿದ್ದು ಸುಟ್ಟು ಹೋದ ಸತಿ ಹಿಮವಂತನ ಮಗಳಾಗಿ ಹುಟ್ಟಿದ್ದಾಳೆ. ಪರ್ವತ ರಾಜನ ಪುತ್ರಿಯಾದ್ದರಿಂದ ಪಾರ್ವತಿಯಾಗಿದ್ದಾಳೆ. ಸಹಜವಾಗಿಯೇ ಆಕೆ ಈಶ್ವರನ ಧ್ಯಾನದಲ್ಲಿದ್ದಾಳೆ. ಮದುವೆಯಾದರೆ ಈಶ್ವರನನ್ನೇ ಆಗಬೇಕು ಅನ್ನೋ ನಿಶ್ಚಯಕ್ಕೆ ಬಂದಿದ್ದಾಳೆ. ಪ್ರಾಪ್ತ ವಯಸ್ಕಳಾದ ಮೇಲೆ ಆಕೆಗೆ ವಿವಾಹವನ್ನು ಮಾಡಬೇಕು ಅಂತ ತಂದೆ ಹಿಮವಂತ ಹೇಳಿದಾಗ ಆಕೆ ತನ್ನ ಮನೋಗತವನ್ನು ಹೇಳಿದ್ಲು. ಸರಿ ಇಂದ್ರು. ಈಶ್ವರನನ್ನು ಅರಸಿ ಹೊರಟಳು ಪಾರ್ವತಿ. ಬಹಳ ಪ್ರಧಾನವಾಗಿರತಕ್ಕಂಥ ಸಂದರ್ಭ ಇದು. ಪಾರ್ವತಿ ಪರಿಣಯ, ಪಾರ್ವತಿ ಪತಿ ಆಗಲಿರತಕ್ಕಂತಹ ಅಭೂತವಾದಂತಹ ಹಿನ್ನೆಲೆ ಇದು. ಗಮನ ಇಟ್ಟು ಕೇಳಿ. ಪಾರ್ವತಿ ಹೇಗೆ ಹೋಗಿದ್ದಾಳೆ? ರಾಜಕುಮಾರಿಯಾಗಿದ್ದಾಳೆ, ಆಭರಣ ತೊಟ್ಟಿದ್ದಾಳೆ, ಸಿರಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾಳೆ, ಸಹಿಯ ಸಹಿತ ಹೋಗಿದ್ದಾಳೆ. ಅವಳು ಭಾವಿಸ್ತಾ ಇದ್ದಾಳೆ, ನಾನು ಹೋದರೆ ಸಾಕು ಈಶ್ವರ ಒಳಗಾಗಿ ಬಿಡ್ತಾನೆ ನನಗೆ. ಈಶ್ವರ ಧ್ಯಾನಮಗ್ನಾಗಿ ಕೂತ್ಕೊಂಡಿದ್ದಾನೆ. ಪಾರ್ವತಿ ಹೋಗಿದ್ದಾಳೆ, ತನ್ನ ಸೌಂದರ್ಯ ಪ್ರದರ್ಶನ ಮಾಡಿದ್ದಾಳೆ, ತನ್ನ ಸಿರಿ ಪ್ರದರ್ಶನ ಮಾಡಿದ್ದಾಳೆ. ಆದರೆ ಅವಳು ಮಾಡಿದ ಬಹಳ ದೊಡ್ಡದಾದ ಒಂದು ತಪ್ಪು ಅಂದರೆ ತನ್ನ ಜೊತೆಗೆ ಕಾಮನನ್ನು ಕರೆದುಕೊಂಡು ಹೋಗಿಬಿಟ್ಟಿದ್ದಾಳೆ. ಕಾಮನನ್ನು ಕರೆದುಕೊಂಡು ಹೋಗೋದಕ್ಕೆ ದೇವತೆಗಳದ್ದು ಒಂದಷ್ಟು ಪೂಸಲಾವಣೆ ಇತ್ತು. ಯಾಕೆ ಇತ್ತು ಅಂತಂದ್ರೆ ತಾರಕಾಸುರ ಅನ್ನತಕ್ಕಂಥವನು ವಿಜೃಂಭಿಸಿದ್ದ. ಆವಾಗ ಆ ವಿಜೃಂಭಿಸಿದ್ದವನು ದೇವತೆಗಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದ, ಇಂದ್ರನ ಸ್ವರ್ಗವನ್ನು ಕಿತ್ತುಕೊಂಡು ಬಿಟ್ಟಿದ್ದ. ಆ ತಾರಕಾಸುರನಿಗೆ ಒಂದು ವರ ಇತ್ತು, ಅವನನ್ನು ಯಾರಾದರೂ ಸಂಹಾರ ಮಾಡಬೇಕಾಗಿದ್ದರೆ ಶಿವಪುತ್ರನೇ ಸಂಹಾರ ಮಾಡಬೇಕು ಅಂತ. ಆದರೆ ಈ ಸಂದರ್ಭ ಏನಾಗಿದೆ, ಶಿವನಿಗೆ ಹೆಂಡತಿಯೇ ಇಲ್ಲ, ಇನ್ನು ಶಿವನಿಗೆ ಪುತ್ರ ಬರ್ತಕ್ಕಂಥದ್ದಲ್ಲಿ ಶಿವ ಬೇರೆ ವಿರಾಗಿಯಾಗಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಹೀಗಾಗಿ ಅವನು ವಿಜೃಂಭಣೆ ಜಾಸ್ತಿಯಾಗಿ ಬಿಟ್ಟಿತ್ತು. ಆಗ ದೇವತೆಗಳೆಲ್ಲ ಸೇರಿಕೊಂಡು ಕಾಮನಿಗೆ ಹೇಳಿದರು, ಆ ಪಾರ್ವತಿ ಜೊತೆಗೆ ನೀನು ಹೋಗಿ ಏನಾದರೂ ಮಾಡಿ ಆ ಈಶ್ವರನನ್ನು ಆಕರ್ಷಿಸಿದರೆ, ಕಾಮುಕನನ್ನಾಗಿ ಮಾಡಿದರೆ ಆಗ ಶಿವ ಮತ್ತು ಪಾರ್ವತಿ ಇಬ್ಬರು ಸೇರ್ತಾರೆ, ಕುಮಾರ ಸಂಭವ ಆಗುತ್ತೆ ಕಣಯ್ಯ. ಆ ಕುಮಾರ ಸಂಭವದಿಂದ ಆ ಕುಮಾರ ತಾರಕನನ್ನ ಮರ್ದನ ಮಾಡ್ತಾನೆ, ಅವ ನಮಗೆಲ್ಲ ಅನುಕೂಲ ಆಗುತ್ತೆ. ಹೀಗಾಗಿ ಕಾಮ ಪಾರ್ವತಿಯ ಜೊತೆಗೆ ಬಂದ. ಕೂತಿದ್ದಾನಲ್ಲ ಈಶ್ವರ, ಯಾವುದೋ ಒಂದು ಕ್ಷಣ ಈ ಕಣ್ಣು ಬಿಟ್ಟು ನೋಡ್ದ, ಪಾರ್ವತಿ ಕೂತಿದ್ದಾಳೆ, ತನಗೇನೂ ಸಂಬಂಧವೇ ಇಲ್ಲ ಅಂತ ಮತ್ತೆ ಕಣ್ಣನ್ನು ಮುಚ್ಚಿಕೊಂಡು ತಪಸ್ಸನ್ನು ಮುಂದುವರಿಸ್ತಾ ಇದ್ದಾನೆ. ಕಾಮನ ಹತ್ತಿರ 5 ಬಾಣಗಳು ಉಂಟು. ಅರವಿಂದ ಮಶೋಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕ ಅಂತ ಸ್ಮರಾವನು.
ಪಂಚಶರಸ್ಮರ. ಒಂದೊಂದು ಬಾಣವನ್ನು ಬಿಟ್ಟರು ಮನಸ್ಸನ್ನು ಅಲ್ಲಕಲ್ಲೋಲ ಮಾಡಿಬಿಡ್ತಾನಂತೆ. ಯಾವಾಗ ಈಶ್ವರ ಕಣ್ಣು ಮುಚ್ಚಿ ಕುಳಿತಿದ್ದಾನೋ ಒಂದು ಬಾಣವನ್ನು ತೆಗೆದ. ಅರವಿಂದ ಕಮಲ, ಅಗಲವಾಗಿರತಕ್ಕಂತಹ, ರಾಗೋತ್ಪತ್ತಿ ಮಾಡತಕ್ಕಂತಹ, ಲಕ್ಷ್ಮಿಯ ಆವಾಸ ಸ್ಥಾನವಾಗಿರತಕ್ಕಂತಹ, ಬ್ರಹ್ಮನ ಪೀಠವಾಗಿರತಕ್ಕಂತಹ ಮೊದಲನೆಯ ಬಾಣವನ್ನು ತೆಗೆದು ಬಿಟ್ಟ. ಈಶ್ವರನಿಗೆ ತಗುಲಿತು, ಏನು ಲೆಕ್ಕಿಸಲಿಲ್ಲ. ಅವನ ಪಾಡಿಗೆ ಅವನ ತಪಸ್ಸು ಮುಂದುವರಿತಾ ಇತ್ತು. ಅಶೋಕ ಎರಡನೆಯ ಬಾಣ. ಅಶೋಕ ಅಂದ್ರೆ ಶೋಕ ಅಲ್ಲದ್ದು, ಅಶೋಕ ಕೇವಲ ಆನಂದ. ಎರಡನೇ ಬಾಣ ಬಿಟ್ಟು ಇಲ್ಲ, ಈಶ್ವರ ಅಲ್ಲಾಡಲಿಲ್ಲ. ಚೂತ ರಾಜಫಲ, ಮಾವು, ಅದರ ಗಂಧ ಎಲ್ಲ ಹರಡಿತು ಬಿಡ್ತಾ ಇದ್ದ ಹಾಗೆ. ಈಶ್ವರನ ಮನಸ್ಸು ಸ್ವಲ್ಪ ಚಂಚಲವಾಯಿತು, ಸುಮ್ಮನೆ ಕೂತ್ಕೊಂಡ. ನವಮಲ್ಲಿಕಾ, ಮಲ್ಲಿಗೆ, ಮಲ್ಲಿಕಾ ಪ್ರಯೋಗವಾಯಿತು. ನಾಸಕಾಗ್ರದೊಳಗೆಲ್ಲ ಓಡಾಡಿಬಿಡ್ತು. ಈಶ್ವರ ಸ್ವಲ್ಪ ತಲ್ಲಣಿಸಿದೆ, ಆದರೂ ಕಂಡುಬಿಡ್ಲಿಲ್ಲ. ನೀಲೋತ್ಪಲ, ಕನ್ನೈದಿಲೆಯನ್ನು ಬಿಟ್ಟ. ಆ ಗಂಧವನ್ನು ತಡೆಯಲಾರದೆ ಕಣ್ಣು ಬಿಟ್ಬಿಟ್ಟ. ಕಣ್ಣು ಬಿಟ್ಟು ನೋಡ್ತಾನೆ, ಪಾರ್ವತಿ ಕೂತಿದ್ದಾಳೆ ಎದುರುಗ. ಹೀಗೆ ನೋಡ್ತಾನೆ ಮೇಲೆ, ಪಾರ್ವತಿಯ ಹಿಂದೆ ಕಾಮ ನರ್ತನವನ್ನು ಮಾಡ್ತಾ ಇದ್ದಾನೆ. ನಾನು ಈಶ್ವರನನ್ನು ಗೆದ್ದೆ ಅಂತ, ಶಿವನನ್ನು ಕಾಮುಕನನ್ನಾಗಿ ಮಾಡಿಬಿಟ್ಟೆ ಅಂತ. ಆಗ ಈಶ್ವರನಿಗೆ ಮತ್ತೊಂದು ಹೆಸರಿದೆ, ವಿರೂಪಾಕ್ಷ ಅಂತ. ತನ್ನ ಮೂರನೆಯ ಕಣ್ಣನ್ನು ತೆಗೆದ. ಇದು ಸೂರ್ಯ, ಇದು ಚಂದ್ರ, ಇದು ಅಗ್ನಿ. ಮೂರು ಕಣ್ಣು ಇರತಕ್ಕವನು ಅವನು. ನಮಗೆಲ್ಲ ಎಲ್ಲ ಪ್ರಾಣಿಗಳು ಎರಡು ಕಣ್ಣಿದ್ರೆ ಆತನಿಗೆ ಮೂರನೇ ಕಣ್ಣಿದೆ. ಅದು ಜ್ಞಾನಚಕ್ಷಸ್ಸು ಅಂತಲೂ ಕರೀತಾರೆ ಅದನ್ನು. ಸದ್ಯಕ್ಕೆ ಆತ ಮೂರನೆಯ ಕಣ್ಣನ್ನು ತೆಗೆದಾಗ ಆ ಅಗ್ನಿಯ ಮಳೆ ಸುರಿದು ಬಿಡ್ತು. ಆ ಮೂರನೆಯ ಕಣ್ಣಿನ ಬೆಂಕಿಯ ಪ್ರವಾಹ, ಆ ಅಗ್ನಿಪಾತ ಆ ಕಾಮನ ಮೇಲಾಗಿ ಸುಟ್ಟು ಹೋಗಿಬಿಟ್ಟ ಕಾಮ. ಈಶ್ವರ ಕಾಮಾರಿಯಾಗಿ ಬಿಟ್ಟ. ಕಾಮಾರಿಯಾದವನು ಪಾರ್ವತಿ ಕುಳಿತು ಲೆಕ್ಕ ಹಾಕ್ತಾ ಇದ್ದಾಳೆ. ಓ, ಈ ಈಶ್ವರ ನನ್ನನ್ನು ನೋಡಿಬಿಟ್ಟ, ಈಗ ನನ್ನನ್ನು ಮಾನ್ಯ ಮಾಡ್ತಾನೆ, ನನ್ನ ಹತ್ತಿರಕ್ಕೆ ಬರ್ತಾನೆ, ನನಗೆ ಒಲಿದಿದ್ದಾನೆ ಅಂತ ಅಂದುಕೊಳ್ತಾ ಇದ್ದಾಳೆ ಆಕೆ. ಇಲ್ಲ, ಈಶ್ವರ ಎದ್ದವನು ಪಾರ್ವತಿಯನ್ನು ಲೆಕ್ಕಿಸದೆ ಹೋಗೇ ಬಿಟ್ಟ. ಇದರಿಂದ ಒಂದು ಪಾಠವನ್ನು ಹೇಳಲಾಯಿತು. ದೈವವನ್ನ, ಶಿವನನ್ನ, ಶಂಕರನನ್ನ ಯಾಕೆ, ಯಾವುದೇ ದೈವವನ್ನ ನೀವು ಮೆಚ್ಚಿಸಬೇಕಿದ್ದರೆ ನಿಮ್ಮ ಅಲಂಕಾರ, ನಿಮ್ಮ ಸಿರಿತನ, ನಿಮ್ಮ ಕಾಮನೆಗಳ ಮೂಲಕ ಅಲ್ಲ. ಕಾಮುಕರಾಗಿ ನೀವು ಪ್ರಯತ್ನ ಪಟ್ಟರೆ ಆ ಕಾಮ ದಹನವಾಗಿ ಬಿಡುತ್ತದೆ. ಪಾರ್ವತಿಗೆ ಹೇಳ್ತಾ ಇದ್ದಾನೆ ಈಶ್ವರ ಬಹಳ ನೇರವಾಗಿ, ನೀವು ಅಹಂಕಾರ ಪೂರಿತಳಾಗಿ ಬಂದಿದ್ದೀಯೆ. ಅಹಂಕಾರ ದಹನವಾಗದೆ, ಅಹಂಕಾರ ಸುಟ್ಟಲ್ಲದೆ ಈಶ್ವರನ ಸಾಕ್ಷಾತ್ಕಾರ ಆಗೋದಿಲ್ಲ. ಈಗ ಪಾರ್ವತಿ ಏನ್ ಮಾಡಿದ್ಲು? ನೀನು ಮಾಡಬೇಕು. ಪಾರ್ವತಿಗೆ ಆ ಪರಮಸತ್ಯ ಅರ್ಥ ಆಯಿತು. ಓಹೋಹೋ, ನಾನು ಬಂದಂಥ ಸ್ಥಿತಿ ಈಶ್ವರನಿಗೆ ಇಷ್ಟವಾಗಲಿಲ್ಲ. ಕಾಮನೆಯನ್ನು ಸುಟ್ಟ. ಜೊತೆಗೆ ಅಧಿಕಾರಿಯನ್ನು ನಾನು ಬಿಡ್ತೀನಿ. ಅಲಂಕಾರ ನನಗೆ ಬೇಕಾಗಿಲ್ಲ. ಆಹಾರ, ನಾನು ರಾಜಕುಮಾರಿಯಾಗಿ ಏನೇನು ಉಪಭೋಗಿಸ್ತಾ ಇದ್ದೇನೆ ಅದೆಲ್ಲ ಬಿಟ್ಬಿಡ್ತೀನಿ ಇವಾಗ ಅಂತ ಹೇಳಿ, ಪಾರ್ವತಿ ಇಲ್ಲಿಯ ತನಕ ಈಶ್ವರ ಏನು ಮಾಡ್ತಾ ಇದ್ನೋ ಅದನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದಾಕೆ. ಇಲ್ಲಿಯ ತನಕ ಈಶ್ವರ ದಾಕ್ಷಾಯಿಣಿಗಾಗಿ, ಸತಿಗಾಗಿ ತಪಸ್ಸು ಮಾಡ್ತಾ ಇದ್ದ. ಈಗ ಪಾರ್ವತಿ, ಅದೇ ದಾಕ್ಷಾಯಿಣಿ ಪಾರ್ವತಿಯಾಗಿರುವಾಕೆ, ಆಕೆ ಈಶ್ವರನಿಗಾಗಿ ತಪಸ್ಸನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ. ಎಲ್ಲಿಯ ತನಕ ಮಾಡಿದ್ಲು ಆಕೆ? ಆಹಾರವನ್ನು ನಿಯಮ ಮಾಡಿದ್ಲು, ಒಂದು ಹೊತ್ತಿನ ಊಟ ಮಾಡಿದ್ಲು, ಕೊನೆಗೆ ಕೇವಲ ಜಲಾಹಾರ ಮಾಡಿದ್ಲು, ಕೊನೆಗೆ ದಿವಸಕ್ಕೆ ಒಂದೇ ಒಂದು ಎಲೆಯನ್ನು ತಿಂತೀನಿ ಎಂದ್ಲು, ಕೊನೆಗೆ ಆ ಎಲೆಯನ್ನೂ ಬಿಟ್ಲು. ಆಗಲೇ ಒಳಗೊಂದು ಹೆಸರು ಬಂತು, ಅಪರ್ಣ ಅಂತ. ಪರ್ಣ ಅಂದ್ರೆ ಎಲೆ ಅಂತ.
ಅಪರ್ಣ, ಎಲೆಯೂ ತಿನ್ನುವುದಿಲ್ಲ ಅನ್ನತಕ್ಕಂಥ ವ್ರತವನ್ನ ತೀಕ್ಷ್ಣವಾಗಿ ಸ್ವೀಕಾರ ಮಾಡಿದ್ರು. ಆತ್ಮೀಯರೇ, ನಮ್ಮಲ್ಲಿ ವಿವಾಹ ಅನ್ನತಕ್ಕಂಥದ್ದನ್ನು ನಾವು ತಪಸ್ಸು ಅಂತ ಕರಿತೀವಿ, ಒಂದು ವ್ರತ ಅಂತ ಕರಿತೀವಿ. ಹೆಣ್ಣು ಮತ್ತು ಗಂಡು ಕೂಡುವುದನ್ನು ನಾವು ಮದುವೆ ಅಂತ ಕರೆಯೋದಿಲ್ಲ. ವಿವಾಹ ಅನ್ನೋದರ ಅರ್ಥವೇ ಅದು ವಾಹ ಅಂದರೆ ಜವಾಬ್ದಾರಿ ಅಂತ, ಹೊತ್ತುಕೊಳ್ಳುವುದು ಅಂತಂತ. ವಿವಾಹ ವಿಶೇಷವಾಗಿರುವ ಜವಾಬ್ದಾರಿಯನ್ನು ಸ್ವೀಕಾರ ಮಾಡುವುದು ಅಂತ. ಪಾರ್ವತಿ ಹಾಗೂ ಈಶ್ವರರ ವಿವಾಹ ತಪೋಮೂಲವಾಗಿ ಜನ್ಯವಾಗುತ್ತೆ. ಈಶ್ವರನೂ ತಪಸ್ಸು ಮಾಡಿದ್ದಾನೆ, ಪಾರ್ವತಿಯೂ ತಪಸ್ಸು ಮಾಡಿದ್ದಾಳೆ. ತಪಸ್ವಿಗಳಿರುವರ ಮಿಲನವಾಗಿ ಆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಈಶ್ವರ ಬರ್ತಾನೆ, ಪಾರ್ವತಿ ಪರಿಣಯವಾಗುತ್ತೆ, ಪಾರ್ವತಿ ಪತಿಯಾಗುತ್ತಾನೆ ಈಶ್ವರ. ಉಪನ್ಯಾಸದ ಆರಂಭದಲ್ಲಿ ಈ ಪಾರ್ವತಿ ಶಕ್ತಿ ಸ್ವರೂಪಿಣಿಯಾಗಿ ಆ ಋಷಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಋಷಿ ಯಾರು? ಋಷಿಯೇ ನಾರಾಯಣ. ನಾರಾಯಣ ಋಷಿ ಅನುಷ್ಠುಪ್ ಛಂದ. ದೇವತೆ ಯಾರಯ್ಯ ಅಂದ್ರೆ ಸದಾಶಿವ ಅಂತ. ಸದಾಶಿವ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಏನು ಮೊದಲು ಶಿವ ಅಂದ್ರೆ ಅರ್ಥ ಮಾಡ್ಕೋಬೇಕಲ್ಲ ನಾವು. ಶಿವ ಅಂದ್ರೆ ಅರ್ಥ ಏನು? ಕೆಲವು ಸಂಸ್ಕೃತ ಶಬ್ದಗಳು ಆರಂಭವಾಗಿದ್ದನ್ನ ತಿರುಚು ಮುರುಚಾಗಿ ಹೇಳಿದಾಗ ಅದರ ಅರ್ಥ ಹೊಳೆಯುತ್ತೆ ನಮಗೆ. ಉದಾಹರಣೆಗೆ ಹಿಂಸಿ ಎನ್ನುವುದು ಒಂದು ಪದ. ಅದನ್ನ ತಿರುಗಿದಾಗ ಆ ಹಕಾರದ ಗುಡಿಸಿ ಹೋಗಿ ಸಿಂಹ ಅಂತ ಆಗುತ್ತೆ. ಪಶ್ಯಕ ಅಂದ್ರೆ ಕಶ್ಯಪ ಅಂತ, ಕಶ್ಯಪ ಮುನಿ ಅಂತ. ಹಾಗೆ ಈಶ್ವರನ ಶಕ್ತಿ ಎಂಥದ್ದಯ್ಯ ಅಂದ್ರೆ ಯಾರನ್ನಾದರೂ ಎಳೆಯತಕ್ಕಂಥದ್ದು, ಏನನ್ನಾದರೂ ಎಳೆಯತಕ್ಕಂಥದ್ದು. ಮೃಕಂಡು ಮಹರ್ಷಿಯ ಮಗ ಮಾರ್ಕಂಡೇಯ. ಆ ಮಾರ್ಕಂಡೇಯ ಶಿವನನ್ನು ಕುರಿತು ಪ್ರಬಲವಾಗಿ ತಪಸ್ಸನ್ನು ಮಾಡಿದಾಗ ಇನ್ನೇನು ಸತ್ತೇ ಹೋಗಲಿದ್ದಂತಹ ಮಾರ್ಕಂಡೇಯನ ಮೇಲೆ ಕರುಣೆ ತೋರಿದಂತಹ ಶಿವ ಯಮಶಕ್ತಿಯನ್ನೇ ಎಳೆದು ಬಿಟ್ಟ, ಮೃತ್ಯು ಶಕ್ತಿಯನ್ನೇ ಎಳೆದು ಬಿಟ್ಟು ಮೃತ್ಯುಂಜಯನಾಗಿ ಬಿಟ್ಟ. ಅಂದ್ರೆ ನಮ್ಮನ್ನೆಲ್ಲ ಹೆದರಿಸ್ತಕ್ಕಂತಹ ಮೃತ್ಯುವನ್ನೇ ಗೆಲ್ಲುವವನು, ಮೃತ್ಯುವನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳುವವನು, ಮೃತ್ಯುಂಜಯನಾದವನು. ಅದರ ಮೂಲ ಇರತಕ್ಕಂಥದ್ದು ಆ ಈಶ್ವರನಲ್ಲಿ ಇರತಕ್ಕಂತಹ ವಶೀಕರಣ ಶಕ್ತಿ. ಆ ವಶಿ ವಶ ವಶಿ 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 ವಶಿವ ವಶಿ ಹೋಗಿ ಶಿವವಾಗಿ ಬಿಡ್ತು. ಅಂದ್ರೆ ಯಾರನ್ನಾದರೂ ತನ್ನ ಎಡೆಗೆ ಎಳೆದುಕೊಳ್ಳಬಲ್ಲಂತಹ ಮಹಾ ಆಕರ್ಷಣ ಶಕ್ತಿಯನ್ನು ಹೊಂದಿರತಕ್ಕಂತಹವನು ಶಿವ. ಅವನು ಸದಾಶಿವ. ಸರ್ವಾವಸ್ಥೆಗಳಲ್ಲಿಯೂ ಸರ್ವಕಾಲಗಳಲ್ಲಿಯೂ ಆತ ಶಿವನಾಗಿಯೇ ಇರ್ತಾನೆ, ಮಂಗಳನಾಗಿಯೇ ಇರ್ತಾನೆ, ಆಕರ್ಷಕನಾಗಿಯೇ ಇರ್ತಾನೆ. ಈ ವಶಿ ಎನ್ನತಕ್ಕಂಥದ್ದು ಭಕ್ತನಿಗೂ ಅನ್ವಯಿಸುತ್ತೆ. ಯಾವನೇ ಭಕ್ತ, ಅವನು ಎಂತಹವನೇ ಆಗಿರಲಿ, ಈಶ್ವರನನ್ನು ಕೇಳಿದ್ದಾನೆ ಅಂತ ಹೇಳಿದ್ರೆ ಈಶ್ವರ ತಕ್ಷಣ ಪ್ರತ್ಯಕ್ಷನಾಗಿ ವರವನ್ನು ಕೊಟ್ಟು ಬಿಡ್ತಾನೆ ಅಂತ. ವಿಷ್ಣು ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ವಿಷ್ಣು ಪರೀಕ್ಷೆಗಳನ್ನು ಮಾಡ್ತಾನೆ. ಇವನು ಯೋಗ್ಯತೆ ಇದೆಯಾ, ಕೊಡಬಹುದಾ, ಯೋಗ್ಯನೇ ಅಲ್ಲವೇ. ಶಿವ ಹಾಗಲ್ಲ, ಕೇಳ್ತಾ ಅದಕ್ಕೆ ಆತನ ಭೋಳೆ ಶಂಕರ ಅಂತ ಕರೆದು ಬಿಡ್ತಾರೆ, ಬಹಳ ಬೇಗನೆ ಒಲಿದು ಬಿಡ್ತಾನೆ. ಹೇಗೂ ಈ ಸದಾಶಿವನನ್ನು ದೈವವಾಗಿ ಹೊಂದಿ ಅನುಷ್ಠು ಛಂದಸ್ಸಿನಲ್ಲಿ ನಾರಾಯಣ ಅನ್ನತಕ್ಕಂತಹ ಋಷಿ ಹೇಳತಕ್ಕಂತಹ ವಿಷಯ ಈಗ ಮುಂದೆ ನಾವು ಪ್ರಸ್ತಾವ ಮಾಡಲಿರತಕ್ಕದ್ದು. ಸಾಮಾನ್ಯವಾಗಿ ಋಗ್ವೇದದ ಪ್ರತಿಯೊಂದು ಮಂತ್ರಕ್ಕೂ ಋಷಿ ದೇವತಾ ಛಂದಸ್ಸುಗಳು ಇರಬೇಕು. ಹಾಗೆ ಈಗ ನಾವು ಪ್ರಸ್ತಾವ ಮಾಡಲಿರತಕ್ಕಂತಹ ವಿಷಯ ಋಷಿ ಅಂದರೆ ನಾರಾಯಣ, ದೇವತಾ ಅಂದರೆ ಸದಾಶಿವ, ಛಂದಸ್ಸು ಅಂದರೆ ಅನುಷ್ಠುಪ್ ಛಂದಸ್ಸು. ವಿಷಯ ಏನಪ್ಪಾ ಅಂದ್ರೆ, ಆ ಪಾರ್ವತಿ ಕೇಳ್ತಾ ಇದ್ದಾಳೆ ನಾರಾಯಣನನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿಕೊಂಡು. ಅಯ್ಯ ನಾರಾಯಣ, ಈಗಾಗಲೇ ನಮ್ಮ ಯಜಮಾನರು ಅರ್ಧನಾರೀಶ್ವರರಾಗಿ ಬಿಟ್ಟಿದ್ದಾರೆ. ಈಗಾಗಲೇ ಅರ್ಧನಾರೀಶ್ವರರಾಗಿರತಕ್ಕಂತಹ ಆ ಅರ್ಧನಾರಿತ್ವದಲ್ಲಿ ನೀನಿದ್ದೀಯ. ನನಗೂ ಆ ಸ್ಥಿತಿ ಸಿಗಬೇಕಾಗಿದ್ದರೆ, ನಾನು ಮತ್ತು ನಮ್ಮ ಯಜಮಾನರು
ಒಟ್ಟೊಟ್ಟಿಗೆ ಇರಬೇಕಾಗಿದ್ದರೆ ಯಾವುದಾದ್ರೂ ಮಾರ್ಗ ಉಂಟೋ, ಅದಕ್ಕೇನಾದರೂ ಸ್ತೋತ್ರ ಉಂಟೋ, ಅದಕ್ಕೆ ಯಾವುದಾದ್ರೂ ಮಂತ್ರ ಉಂಟೋ, ಅದಕ್ಕೇನಾದರೂ ಉಪದೇಶ ಉಂಟೋ, ಅಂಥದ್ದಿದ್ರೆ ದಯವಿಟ್ಟು ನನಗೆ ಅನುಗ್ರಹಿಸಪ್ಪ ಅಂತ ಪಾರ್ವತಿ ನಾರಾಯಣನನ್ನು ಪ್ರಾರ್ಥನೆ ಮಾಡಿದ್ದಾಳೆ. ಈಗ ನಾರಾಯಣ ಹೇಳಲಿಕ್ಕೆ ಹೊರಡ್ತಾ ಇದ್ದಾನೆ, ಏನು ಮಾಡಿದರೆ ಈಶ್ವರನನ್ನು ಮೆಚ್ಚಿಸಬಹುದು ಅಂತ. ಆತ್ಮೀಯರೇ, ನೀವು ಗಮನಿಸಬೇಕಾದ್ದೇನು ಅಂದರೆ, ನಾರಾಯಣನನ್ನು ಪ್ರಶಂಸೆ ಈಶ್ವರ ಮಾಡ್ತಾನೆ, ಈಶ್ವರನ ಹೊಗಳಿಕೆಯನ್ನು ನಾರಾಯಣ ಮಾಡ್ತಾನೆ. ಹೀಗಾಗಿ ನಾರಾಯಣ ಶಂಕರರಿಬ್ಬರೂ ಸಮಾನರೇ, ಅವರಿಬ್ಬರಲ್ಲಿ ವ್ಯತ್ಯಾಸವೇ ಇಲ್ಲ ಅರ್ಥದಲ್ಲಿ. ಅದ್ವೈತ ಸಿದ್ಧಾಂತ ಅದನ್ನೇ ಸ್ಥಾಪನೆ ಮಾಡತಕ್ಕಂಥದ್ದು. ಹರಿಹರರಲ್ಲಿ ಭೇದವಿಲ್ಲ ಅಂತ, ಹರಿಹರರಿಬ್ಬರೂ ಸಮಾನರು ಅಂತ. ಅದನ್ನ ಈಶ್ವರನು ಹೇಳ್ಕೊಳ್ತಾನೆ, ವಿಷ್ಣುವು ಹೇಳ್ಕೊಳ್ತಾನೆ. ಶಿವರಾತ್ರಿ ಎನ್ನತಕ್ಕಂಥದ್ದರ ಆಚರಣೆಯನ್ನು ನಾವು ಮಾಡಿದಾಗ ಅದರ ಮೂಲ ಇರತಕ್ಕಂಥದ್ದು ಅದೇ, ಈಶ್ವರ ನಾರಾಯಣನಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಮಾನ್ಯತೆಯನ್ನು ಕೊಟ್ಟ ದಿವಸವೇ ಶಿವರಾತ್ರಿ ಅಂತ ಆಗತಕ್ಕಂಥದ್ದು. ಅಷ್ಟ್ಯಾಕೆ, ಈಶ್ವರ ಯಾವಾಗಲೂ ಹೀಗೆ ತಪಸ್ಸು ಮಾಡ್ತಾ ಕೂತಿರ್ತಾನಂತೆ. ಪಾರ್ವತಿ ಕೇಳ್ತಾಳೆ, ಏನಪ್ಪಾ ಶಿವ, ಎಲ್ಲರೂ ನಿನ್ನನ್ನು ತಪಸ್ಸು ಮಾಡಿದ್ರೆ ನೀನು ಯಾರನ್ನಯ್ಯ ತಪಸ್ಸು ಮಾಡ್ತಾ ಇದ್ದೀಯಾ ಅಂತ. ಆಗ ಈಶ್ವರ ಆಕೆ ಹೇಳ್ತಾ ಇದ್ದಾನೆ, ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ರಾಮೇತಿ. ಅಯ್ಯೇ, ಅತ್ಯಂತ ಸುಂದರವಾಗಿರತಕ್ಕಂಥ ಪತ್ನಿ, ನಾನು ತಪಸ್ಸು ಮಾಡ್ತಾ ಇರತಕ್ಕಂಥದ್ದು ರಾಮನಾಮವನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೇನೆ. ಸಹಸ್ರನಾಮ ತತ್ತುಲ್ಯಂ, ಅದು ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾಗಿರತಕ್ಕಂಥ ಒಂದೇ ಹೆಸರು ಅಂದ್ರೆ ಶ್ರೀರಾಮ. ಹಾಗೆ ನಾವೇನ್ ನೋಡ್ತೀವಿ, ರಾಮೇಶ್ವರದಲ್ಲಿ ಈಶ್ವರನನ್ನ ರಾಮ ಪೂಜೆ ಮಾಡ್ತಾ ಇದ್ದಾನೆ. ಅಂದ್ರೆ ರಾಮರು ಈಶ್ವರನನ್ನು ಪೂಜೆ ಮಾಡ್ತಾರೆ, ಈಶ್ವರ ರಾಮರ ಧ್ಯಾನವನ್ನು ಮಾಡ್ತಾನೆ. ಇಬ್ರು ಸಮಾನರು ಅನ್ನತಕ್ಕಂಥದ್ದು. ಆದ್ರಿಂದ ಯಾರೋ ಚಿಕ್ಕವರು ಯಾರೋ ದೊಡ್ಡವರು ಅಂತ ನಾವು ಚರ್ಚೆ ಮಾಡತಕ್ಕಂಥದ್ದೇ ಅಲ್ಪ. ಅದು ಹೇಗೂ ಇರಲಿ, ಈಗ ನೋಡಿ ವಿಶೇಷವಾಗಿರತಕ್ಕಂಥದ್ದು ನಾರಾಯಣ ಹೇಳಲಿಕ್ಕೆ ಹೊರಟಿದ್ದಾನೆ ಈಶ್ವರನ ವೈಭವವನ್ನು. ಪಾರ್ವತಿಯ ಪ್ರಶ್ನೆಗೆ ಅರ್ಧನಾರೀಶ್ವರ ಆಗತಕ್ಕಂಥ ಸಂದರ್ಭ ಹೇಗೆ, ಇಲ್ಲಿ ನಮಗೆ ಬಹಳ ಆಶ್ಚರ್ಯ ಆಗತಕ್ಕಂಥದ್ದು, ನಾವೆಲ್ಲ ತಿಳಿದುಕೊಂಡಿರತಕ್ಕಂಥದ್ದು ಅರ್ಧನಾರೀಶ್ವರ ಅಂದ್ರೆ ಉಮಾಸಹಿತನಾಗಿರತಕ್ಕಂಥ ಶಂಕರ ಅಂತ. ಆದರೆ ಇನ್ನೂ ಉಮಾಸಹಿತ ಶಂಕರತ್ವ ಜಾಗೃತವಾಗುವ ಮುನ್ನ ಪಾರ್ವತಿ ಕೇಳ್ತಾ ಇದ್ದಾಳೆ, ಈಗಾಗಲೇ ಅರ್ಧನಾರೀಶ್ವರ ಆಗಿಬಿಟ್ಟಿದ್ದಾನೆ ಈಶ್ವರ, ಏನಿದ್ರ ಅರ್ಥ ಅಂದರೆ ಅದಕ್ಕೊಂದು ಹಿನ್ನೆಲೆಯುಂಟು. ಪ್ರತಿನಿತ್ಯ ಈಶ್ವರ ಭಸ್ಮ ಸ್ನಾನವನ್ನು ಮಾಡ್ತಾನಂತ. ಭಸ್ಮದಲ್ಲಿ ಹಲವಾರು ಬಗೆಗಳಿದೆ, ಭಸ್ಮ, ಭಸಿತ, ಕ್ಷಾರ, ರಕ್ಷ, ವಿಭೂತಿ, ಹೀಗೆ 5 ವಿಧವಾಗಿರ್ತಕ್ಕಂಥದ್ದು. ಈಶ್ವರ ಹೇಳ್ತಾನೆ ಮಹಾಭಾರತದಲ್ಲಿ ಚರ್ಚೆ ನಡೆದಾಗ, ಯಾರು ನನ್ನ ಭಕ್ತರು ಅಂತ ಗೊತ್ತಾಗಬೇಕಾಗಿದೆಯೋ ಅವರು ವಿಭೂತಿಯನ್ನು ಧಾರಣ ಮಾಡಬೇಕು. ವಿಭೂತಿರ್ಭೂತಿ ಐಶ್ವರ್ಯ ಮಣಿಮಾದಿಕಾಮಷ್ಟದ ಅಣಿಮಾ ಮಹಿಮಾ ಚೈವ ಗರಿಮಾ ಲಹಿಮಾ ತಥಾ ಪ್ರಾಪ್ತಿ ಪ್ರಾಗಾಮ್ಯಂ ಈಶತ್ವಂ ವಶತ್ವಂ ಅನ್ನತಕ್ಕಂತಹ 8 ಬಗೆಯ ಸಿರಿ. ವಿಭೂತಿ ಅಂದ್ರೆ ಅರ್ಥ ಶ್ರೀವಂತಿಕೆ ಅಂತ, ಭೂತಿ ಅಂದ್ರೆ ಶ್ರೀಮಂತಿಕೆ ಅಂತ, ವಿ ಅಂದ್ರೆ ವಿಶೇಷವಾದ ಶ್ರೀಮಂತಿಕೆ ಅಂದ್ರೆ ವಿಭೂತಿ ಅಂತ. ಅಂತಹ ವಿಭೂತಿಯನ್ನ ನನ್ನ ಭಕ್ತರು ಧಾರಣ ಮಾಡ್ತಾರೆ. ಯಾರು ವಿಭೂತಿಯನ್ನು ಧಾರಣ ಮಾಡಿದ್ದಾರೋ ಅವನು ನನಗೆ ತುಂಬಾ ಪ್ರಿಯವಾಗ್ತಾನೆ ಅನ್ನುವ ಅರ್ಥವನ್ನ ಪಾರ್ವತಿಗೆ ಮಹಾಭಾರತದಲ್ಲಿ ಈಶ್ವರ ವಿವರಣೆಯನ್ನು ಕೊಡ್ತಾನೆ. ಅಂತಹ ವಿಭೂತಿಯನ್ನು ಧರಿಸಿರತಕ್ಕಂತಹ ಈಶ್ವರನನ್ನು ಕುರಿತು ಈಗ ನಾರಾಯಣ ಆರಂಭ ಮಾಡ್ತಾ ಇದ್ದಾನೆ ಪಾರ್ವತಿಯ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ. ಪಾರ್ವತಿಯ ಪ್ರಶ್ನೆ, ನಾನು ಅರ್ಧನಾರೀಶ್ವರನಲ್ಲಿ ನಾನು ನಾರಿಯಾಗಿ, ಅಂದ್ರೆ ಆತನಿಗೆ ಅರ್ಧನಾರೀಶ್ವರ ಪಟ್ಟ ಬರಬೇಕಾದ್ರೆ ನಾನು ಅವನ ವಾಮಭಾಗದಲ್ಲಿ ಹೋಗಿ ಸೇರಿಕೊಳ್ಳಬೇಕು, ಅದು ಹೇಗೆ? ಈಗಾಗಲೇ ಅರ್ಧನಾರೀಶ್ವರನಾಗಿ ಬಿಟ್ಟಿದ್ದಾನೆ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ಅರ್ಧನಾರೀಶ್ವರ ಹೇಗಾಗಿದ್ದಾನಾತ ಅಂದರೆ, ಈಗಾಗಲೇ ಹೇಳಿದಂತೆ ಈಶ್ವರ ಭಸ್ಮ ಸ್ನಾನವನ್ನು ಮಾಡ್ತಾ ಇದ್ದಾಗ ಒಮ್ಮೆ ಆ ಭಸ್ಮದಲ್ಲಿ ಒಂದು ಪುಟ್ಟ ಕಲ್ಲು ಸಿಗುತ್ತೆ, ಅದನ್ನು ಎತ್ತಿ ಎಸೀತಾನ ಕಡೆ.
ಆ ಕಲ್ಲು ಕೆಳಗೆ ಬೀಳ್ತಾ ಇದ್ದ ಹಾಗೆ ಅಲ್ಲಿಂದ ಒಬ್ಬ ಯುವಕನ ಉದ್ಭವ ಆಗುತ್ತೆ. ಈಶ್ವರ ಅವನನ್ನು ನೋಡಿ ಹೇಳ್ತಾನೆ, ನಿನಗೊಂದು ಕೆಲಸವನ್ನು ಕೊಡ್ತಾ ಇದ್ದೇನೆ ನಾನು. ಇನ್ನು ಮೇಲೆ ನಾನು ಭಸ್ಮ ಸ್ನಾನ ಮಾಡುವ ಹೊತ್ತಿಗೆ ವಿಭೂತಿಯನ್ನು ತುಂಬಿಡತಕ್ಕಂಥ ಕೆಲಸ ನಿನ್ನದು. ಒಂದಷ್ಟು ಕಾಲ ಆಗುತ್ತೆ. ಆ ಹುಡುಗನಿಗೆ ಭಸ್ಮವನ್ನು ತೆಗೆದುಕೊಂಡು ಬರತಕ್ಕಂತಹ ಕರ್ತವ್ಯವನ್ನು ಕೊಟ್ಟಿದ್ದರಿಂದ ಅವನಿಗೆ ಭಸ್ಮಾಸುರ ಅನ್ನತಕ್ಕಂಥ ನಾಮಕರಣ. ಆ ಭಸ್ಮಾಸುರ ಬೆಳೀತಾ 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 ತನ್ನ ಜನ್ಮಕ್ಕೆ ಕಾರಣವಾಗಿರತಕ್ಕಂಥ ಈಶ್ವರನ ಹೆಂಡತಿಯ ಮೇಲೆ ಕಣ್ಣು ಹಾಕ್ತಾನೆ. ಪಾರ್ವತಿಯೇ ತನಗೆ ಬೇಕು ಅಂತ ಬಯಸ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ಸಾಧಿಸಲಿಕ್ಕೆ ಏನು ಮಾಡಬೇಕು ಅಂತ ಮಹಾ ಕುಶಾಗ್ರಮತಿಯಾಗಿ ಯೋಚನೆ ಮಾಡಿ ಅವನು ಹೇಳ್ತಾನೆ, ಸ್ವಾಮಿ ವಿಭೂತಿಯೇ ಸಿಗದೆ ಹೋದಾಗ, ಭಸ್ಮವೇ ಸಿಗದೆ ಹೋದಾಗ ನಾನೇನು ಮಾಡೋದಕ್ಕಾಗುತ್ತೆ? ಆದ್ದರಿಂದ ನೀವು ನನಗೊಂದು ವರವನ್ನು ಕೊಡಬೇಕು. ನಾನು ನನ್ನ ಬಲಗೈಯನ್ನು ಎಲ್ಲಿಟ್ಟರು, ಯಾರ ಮೇಲಿಟ್ಟು ಅವರು ಭಸ್ಮವಾಗಿ ಬಿಡಬೇಕು. ಈಶ್ವರ ಒಂದು ಬಿಟ್ಟ. ಈಗಾಗಲೇ ಹೇಳಿದೆ, ಈಶ್ವರ ಭಕ್ತಪರಾಧೀನ, ಭಕ್ತರೇನು ಕೇಳಿದ್ರು ಅಂತ ಇರ್ತಾನೆ ಆತ. ಇವನ ಮನಸ್ಸಿನಲ್ಲಿ ಏನಿದೆ ಅಂತಲಾದರೂ ಯೋಚನೆ ಮಾಡಬೇಡವೇ? ಕೊನೆಗೆ ಭಸ್ಮಾಸುರ ನಿರ್ಣಯಕ್ಕೆ ಬಂದ. ಯಾರ ತಲೆ ಮೇಲೆ ಕೈ ಇಟ್ಟರು ಪರವಾಗಿಲ್ವಲ್ಲ, ಈ ಈಶ್ವರ ಮೇಲೆ ಕೈ ಇಟ್ಟು ಅವನು ಸುಟ್ಟು ಹಾಕಿಬಿಟ್ಟು ಪಾರ್ವತಿನ ನಾನು ಮದುವೆ ಆಗಿಬಿಡ್ತೀನಿ. ಹೇಳ್ದ, ನೀನು ಕೊಟ್ಟಿರತಕ್ಕಂಥ ವರ ಎಷ್ಟರ ಮಟ್ಟಿಗೆ ಸತ್ಯ ಆಗತ್ತೆ ಅಂತ ಪರೀಕ್ಷೆ ಮಾಡೋಕೆ ನಿನ್ನ ಮೇಲೆ ಕೈ ಇಡ್ತೀನಿ ನಾನು. ಈಶ್ವರ ತಪ್ಪಿಸಿಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ದಂತೆ. ಓಡಿ 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 ವೈಕುಂಠಕ್ಕೆ ಬಂದಿದ್ದಾನಂತ. ವಿಷ್ಣು ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡ ತಕ್ಷಣ ಮೋಹಿನಿಯಾಗಿ ನಿಂತ. ಎಲ್ಲ ಗಂಡಸರ ಹಣೆ ಬರಹವು ಇಷ್ಟೇನೆ. ಯಾವುದಾದರೂ ಸುಂದರಿಯನ್ನು ಕಂಡರೆ ತಮ್ಮ ಕಾರ್ಯ, ತಮ್ಮ ಗುರಿ, ತಮ್ಮ ಉದ್ದೇಶ ಎಲ್ಲ ಮರೆತು ಹೋಗ್ಬಿಡುತ್ತೆ. ಭಸ್ಮಾಸುರನ ಉದ್ದೇಶವಿದ್ದಿದ್ದು ಈಶ್ವರನನ್ನು ಸುಟ್ಟು ಪಾರ್ವತಿಯನ್ನು ಲಗ್ನವಾಗಬೇಕು ಅಂತ. ಈ ಮೋಹಿನಿಯನ್ನು ನೋಡ್ತಾ ಇದ್ದ ಹಾಗೆ, ತ್ರಿಲೋಕ ಸುಂದರಿಯನ್ನು ನೋಡ್ತಾ ಇದ್ದ ಹಾಗೆ, ಜಗನ್ಮೋಹಿನಿಯನ್ನು ನೋಡ್ತಾ ಇದ್ದ ಹಾಗೆ ಮರ್ತೇ ಬಿಟ್ಟ ಎಲ್ಲಾನು. ನೀನು ಮದುವೆ ಆಗುವಂತ ಕೂತ್ಕೊಂಡ ಅವಳು. ಮೋಹಿನಿ ಹೇಳಿದ್ಲು, ನಂದೊಂದು ನಿಯಮ ಇದೆ ಕಣಪ್ಪ, ನಾನು ನಿನ್ನನ್ನು ಮದುವೆಯಾಗಿ ಸಿದ್ಧ ಇದ್ದೇನೆ, ಆದರೆ ಒಂದು ನಿಯಮ ಇದೆ ನಂದು. ನನ್ನನ್ನು ಯಾರು ನಾಟ್ಯದಲ್ಲಿ ಮೀರಿಸುತ್ತಾರೋ, ನನ್ನನ್ನು ಯಾರು ನರ್ತನ ಮಾಡುವುದರಲ್ಲಿ ಸೋಲಿಸುತ್ತಾರೋ ಅಂತಹವರನ್ನು ಮದುವೆ ಆಗಬೇಕು ಅಂತ ಇದ್ದೇನೆ. ನಾನು ನಾಟ್ಯದಲ್ಲಿ ತೋರಿಸುವ ಭಂಗಿಗಳನ್ನೆಲ್ಲ ನೀನು ನನಗೆ ಮಾಡಿ ತೋರಿಸುವುದಾದರೆ ನಿನ್ನನ್ನು ನಾನು ಮದುವೆ ಆಗ್ತೀನಿ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಏನು ಗೊತ್ತೇ ಇಲ್ಲ, ಆಗ್ಲೇ ಇಲ್ಲ ಅವನಿಗೆ, ಎಲ್ಲವೂ ಮರ್ತೇ ಹೋಯ್ತು. ಆಯ್ತು, ನೀನು ಹೇಳಿದಾಗೆಲ್ಲ ನಾನು ಮಾಡ್ತೀನಿ ಇಂದ. ಅವಳು ಅಭಿನಯವನ್ನು ಶುರು ಮಾಡಿದ್ಲು. ಅವಳು ಮಾಡಿದಾಗೆಲ್ಲ ಇವನು ಮಾಡ್ತಾ ಹೋದ. ಮೈ ಮರೆತಿದ್ದಾಗ, ಅವಳನ್ನು ಅನುಸರಿಸುತ್ತಿದ್ದಾಗ, ಅವಳನ್ನು ಅನುಕರಿಸುತ್ತಿದ್ದಾಗ ನರ್ತನ ಮಾಡ್ತಾ 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 ಮೋಹಿನಿ ತನ್ನ ಬಲೆಯನ್ನಿಟ್ಟು ತಲೆ ಮೇಲೆ ಇಟ್ಕೊಂಡು, ಇವನು ಮಾಡ್ತಾ ಮಾಡ್ತಾ ತಲೆ ಮೇಲೆ ಇಟ್ಕೊಂಡ್ಬಿಟ್ಟ, ಸುಟ್ಟು ಹೋಗ್ಬಿಟ್ಟ. ಭಸ್ಮವೇ ಆಗಿಬಿಟ್ಟ ಭಸ್ಮಾಸುರ. ಆದರೆ ಕಾಮಾರಿಯಾಗಿದ್ದಂಥ ಈಶ್ವರ, ಕಾಮನನ್ನೇ ಸುಟ್ಟು ಹಾಕಿದ್ದಂಥ ಈಶ್ವರ ಆ ಮೋಹಿನಿಯಿಂದ ಆಕರ್ಷಿತನಾಗಿಬಿಟ್ಟ. ಇನ್ನೆಷ್ಟು ಸುಂದರವಾಗಿರಬೇಕು ಆ ವಿಷ್ಣು ಮೋಹಿನಿಯಾಗಿ ನಿಂತಾಗ. ಆ ಮೋಹಿನಿ ಹಿಡ್ಕೊಳ್ಳೋದಕ್ಕೆ ಹೋದ ಅವನು. ವಿಷ್ಣು ಓಡಲಿಕ್ಕೆ ಶುರು ಮಾಡೋದು. ವಿಷ್ಣು ಓಡ್ತಾ ಇದ್ದಾನೆ, ಹಿಂದೆ ಈಶ್ವರ ಹೋಗ್ತಾ ಇದ್ದಾನೆ. ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಹೋಗಿ ವಿಷ್ಣುವನ್ನು ಆಲಿಂಗನ ಮಾಡಿಕೊಂಡ್ಬಿಟ್ಟು, ಆ ಸಂದರ್ಭದಲ್ಲಿ ಅರ್ಧನಾರೀಶ್ವರತ್ವ ಪ್ರಕಟವಾಯಿತು. ಅಂದರೆ ಈಶ್ವರನ ಎಡಭಾಗ ಪೂರ ವಿಷ್ಣುವಾಗಿ ಬಿಟ್ಟು ಈಶ್ವರ ಬಲಭಾಗದಲ್ಲಿದ್ದು, ಮುಂದೆ ಈ ಈಶ್ವರ ಹಾಗೂ ವಿಷ್ಣುವಿನ ಸಂಯೋಗದಿಂದಲೇ ಅಯ್ಯಪ್ಪ ಅನ್ನತಕ್ಕಂಥ ಮೂರ್ತಿಯ ಉದ್ಭವ ಆಗಿದ್ದು ಅನ್ನತಕ್ಕಂಥದ್ದರ ಚರಿತ್ರೆಯನ್ನೆಲ್ಲ ಹೇಳ್ತಾರೆ. ಅದೂ ಹೇಳ್ತಕ್ಕಂಥದ್ದು ಹರಿಹರರ ಸಮಾನತೆಯನ್ನ, ಶಂಕರನಾರಾಯಣರ ಸಮಾನತೆಯನ್ನ. ಈ ಹಿನ್ನೆಲೆಯಲ್ಲಿ ಪಾರ್ವತಿ ಕೇಳ್ತಾ ಇದ್ದಾಳೆ, ಈಗಾಗಲೇ ಅರ್ಧನಾರೀಶ್ವರನಾಗಿ ಬಿಟ್ಟಿದ್ದಾನೆ ಈಶ್ವರ. ಈಶ್ವರ ಈ ಭಾಗದಲ್ಲಿದ್ದು ವಿಷ್ಣು ಎಡಭಾಗದಲ್ಲಿದ್ದಾನೆ. ಆಗಲೇ ಅವನಿಗೆ ವಾಮದೇವ ಅನ್ನತಕ್ಕಂಥ ಹೆಸರು ಬಂದಿತ್ತು. ವಾಮ ಅಂದ್ರೆ ಎಡಭಾಗ, ಬರೀ ಎಡಭಾಗವಷ್ಟೇ ಅಲ್ಲ, ವಾಮ ಅಂದ್ರೆ ಸುಂದರ ಅಂತಂತ. ವಾಮಾಂಗಿ ಅಂತ
ಅರ್ಧಾಂಗಿಗೆ ಕರೆಯತಕ್ಕಂಥದ್ದರ ಅರ್ಥ ಪ್ರತಿಯೊಬ್ಬರೂ ತಮ್ಮ ಹೆಂಡತಿ ತಮಗಿಂತ ತುಂಬ ಸುಂದರವಾಗಿದ್ದಾಳೆ ಅಂತಲೇ ನಿರ್ಣಯ. ಈಶ್ವರನ ಇನ್ನ ಈ ಭಾಗದಲ್ಲಿರತಕ್ಕಂಥ ಅರ್ಧನಾರಿ ಮಹಾ ಸುಂದರವಾಗಿದ್ದಾಳೆ. ಹೀಗೆ ಅರ್ಧನಾರೀಶ್ವರತ್ವದಲ್ಲಿ ವಾಮದೇವನಾಗಿದ್ದಾನೆ ಅಂದರೆ ವಿಷ್ಣುವೇ ವಾಮದೇವನಾಗಿಬಿಟ್ಟು ಈಶ್ವರನ ಎಡಭಾಗದಲ್ಲಿ ಕಂಗೊಳಿಸಿದ್ದಾನೆ. ಅಂದರೆ ಈಗಾಗಲೇ ಅರ್ಧನಾರೀಶ್ವರನಾಗಿರತಕ್ಕಂತಹ ಈಶ್ವರನ ಸ್ಥಿತಿಯಲ್ಲಿ, ಅಂದರೆ ವಿಷ್ಣುವನ್ನು ಅರ್ಧ ಭಾಗದಲ್ಲಿ ಹೊಂದಿ ಮೋಹಿನಿಯ ಅವತಾರವನ್ನು ಮಾಡಿದಾಗ ವಿಷ್ಣುವಿನ ಅರ್ಧ ಭಾಗದಲ್ಲಿ ಐಕ್ಯವಾಗಿರತಕ್ಕ ಈಶ್ವರನ ವಿಷ್ಣುವಿನ ಆ ರೂಪವನ್ನು ನೆನಪಿಸಿಕೊಂಡು ಪಾರ್ವತಿ ಕೇಳ್ತಾ ಇದ್ದಾಳೆ, ನಾನು ಹಾಗೆ ನಮ್ಮ ಯಜಮಾನರ ಅರ್ಧ ಭಾಗದಲ್ಲಿ ಐಕ್ಯರಾಗಿ ಬಿಡಬೇಕು. ಅದಕ್ಕೇನು ಮಾರ್ಗ? ಅದಕ್ಕೇನಾದರೂ ಸಹಾಯ ಉಂಟೆ? ಅದಕ್ಕೆ ಯಾವುದಾದ್ರು ಸ್ತೋತ್ರ ಉಂಟೆ? ಏನು ಮಾಡಬೇಕು? ಆಗ ನಾರಾಯಣ ಋಷಿ ಹೇಳ್ದ, ನೋಡಮ್ಮ, ನೀನು ಬಯಸಿದ್ದನ್ನು ಗಳಿಸಬೇಕಿದ್ದರೆ, ನೀನೇನೋ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಕೇಳ್ತಿಲ್ಲ, ಈಶ್ವರನಲ್ಲೇ ಸೇರಿ ಹೋಗಬೇಕು ಅಂತ ಕೇಳ್ತಾ ಇದ್ದೀಯ. ಆದರೆ ಇನ್ನೂ ವಿಶೇಷವಾಗಿ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಯಾರಾದರೂ ಏನಾದರೂ ಬಯಸಿದ್ದನ್ನು ಗಳಿಸಬೇಕಿದ್ದರೆ ಶತಾಷ್ಟೋತ್ತರ ಅನ್ನತಕ್ಕಂತಹ ಒಂದು ಪರಿಕ್ರಮ ಇದೆ ನಮ್ಮಲ್ಲಿ. ಈಶ್ವರನ 108 ಹೆಸರುಗಳನ್ನು ಹೇಳ್ತಕ್ಕದ್ದು, ರೂಢಮೂಲವಾಗಿರತಕ್ಕಂತಹ ಯೌಗಿಕವಾಗಿರತಕ್ಕಂತಹ ರಹಸ್ಯಾರ್ಥ ಗರ್ಭವನ್ನು ಹೊಂದಿರತಕ್ಕಂತಹ ಆ ಈಶ್ವರನ 108 ಹೆಸರುಗಳನ್ನು ನೀನು ಜಪ ಮಾಡಿದರೆ, ಇಂತಿಷ್ಟು ಕಾಲ ಅದಕ್ಕೊಂದಷ್ಟು ವ್ರತ ನಿಯಮಗಳೆಲ್ಲ ಇದೆ, ಹಾಗೆ ನೀನು ಮಾಡಿದರೆ ನೀನು ಶಿವನ ಅರ್ಧ ಭಾಗವನ್ನು ಆಕ್ರಮಿಸಿಕೊಂಡು ಎರಡನೆಯದಾಗಿರತಕ್ಕಂತಹ ಅರ್ಧನಾರೀಶ್ವರತ್ವ ಪ್ರಕಟವಾಗುತ್ತೆ ಅಂತ ಹೇಳ್ತಾನೆ ಈಶ್ವರ. ಅದಕ್ಕೆ ಅನುಗುಣವಾಗಿ ಋಷಿಯಾಗಿ ವಿಷ್ಣು ಪಾರ್ವತಿಗೆ ಉಪದೇಶವನ್ನು ಆರಂಭ ಮಾಡ್ತಾನೆ. ಈಶ್ವರನ 108 ಹೆಸರುಗಳನ್ನು. ಆತ್ಮೀಯರೇ, ನಾವು ಉಪನ್ಯಾಸದ ಅರ್ಧ ಭಾಗಕ್ಕೆ ಈಗಾಗಲೇ ಬಂದುಬಿಟ್ಟಿದ್ದೇವೆ. ಉಳಿದ ಅರ್ಧ ಭಾಗದಲ್ಲಿ ಈಶ್ವರನಿಗೆ ಸಂದಾಯವಾಗತಕ್ಕಂತಹ 108 ಹೆಸರುಗಳನ್ನು ಚಿಂತನೆ ಮಾಡಲಿಕ್ಕೆ ಆಗದಿದ್ದರೂ ಈಗಾಗಲೇ ಹಲವಾರು ಹೆಸರುಗಳನ್ನು ಮಾತಾಡಿದ್ದೇವೆ. ಉಳಿದ ಪ್ರಧಾನವಾಗಿರತಕ್ಕಂತಹ ಹೆಸರುಗಳನ್ನು ಸ್ಮರಿಸಿಕೊಳ್ತಾ ಅದರ ಅರ್ಥವನ್ನು ವಿಶೇಷವಾಗಿ ಅಧ್ಯಯನ ಮಾಡೋಣ ಅನ್ನುವ ಸುದೀರ್ಘವಾದ ಪೀಠಿಕೆಯೊಂದಿಗೆ ಈಗ ನಾವು ಉಪನ್ಯಾಸವನ್ನು ಆರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ 108 ಹೆಸರುಗಳನ್ನು ನಾವಿಲ್ಲಿ ಚರ್ಚೆ ಮಾಡೋದಕ್ಕಾಗದೇ ಇದ್ದರೂ ಕೆಲವು ಪ್ರಧಾನವಾಗಿರತಕ್ಕಂಥ ಹೆಸರುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗಿಬಿಡೋಣ. ಬಹಳಷ್ಟು ಜನಕ್ಕೆ ಒಂದು ದ್ವಂದ್ವ ಉಂಟು, ಗಿರೀಶ ಹಾಗೂ ಗಿರೀಶ ಅನ್ನತಕ್ಕಂಥ 2 ಪದಗಳ ಬಗ್ಗೆ. ಗಿರೀಶ ಅಂದಮೇಲೆ ಗಿರೀಶ ಅನ್ನತಕ್ಕಂಥದ್ದೇನಿದೆ ಅನ್ನತಕ್ಕಂಥದ್ದು. ಒಂದು ಗುಡಿಸಿನ ದೀರ್ಘ ಬಿಟ್ಟರೆ ವ್ಯತ್ಯಾಸ ಏನೂ ಇಲ್ಲ, ಆದರೆ ಅದೇ ಮಹಾ ವ್ಯತ್ಯಾಸವನ್ನು ಮಾಡುತ್ತೆ. ಗಿರೀಶ, ಇಲ್ಲಿ ಶ ಅಂದರೆ ಶಯನ ಅಂತ, ಇಲ್ಲಿ ಶ ಅಂದರೆ ವಾಸ ಮಾಡತಕ್ಕಂಥದ್ದು ಅಂತ. ಗಿರೀಶ ಅಂದರೆ ಹಿಮವತ್ ಪರ್ವತದ ಮೇಲೆ ವಾಸ ಮಾಡತಕ್ಕಾತ, ಅಂದರೆ ಕೈಲಾಸವಾಸಿ ಅಂತ ಗಿರೀಶ ಅಂದ್ರೆ. ಕೈಲಾಸ ಅಂದ್ರೆ ಅರ್ಥ ಏನಪ್ಪ ಹಾಗಾದ್ರೆ? ಕೈ ಅಂದರೆ ಸಂಪತ್ತು ಅಂತ, ಅಸ್ ಅಂದರೆ ವಾಸ ಮಾಡುವುದು ಅಂತ. ಕೈಲಾಸ ಅಂದರೆ ಮಹಾ ಸಂಪತ್ತಿರತಕ್ಕಂಥ ಕ್ಷೇತ್ರ. 8 ಕೋಟಿ ಯೋಜನೆಗಳ ಮೇಲೆ ಭೂಮಿಯಿಂದ 8 ಕೋಟಿ ಯೋಜನೆಗಳ ಮೇಲೆ ಸತ್ಯಲೋಕ ಉಂಟಂತೆ. ಅದಕ್ಕಿನ್ನ 8 ಕೋಟಿ ಯೋಜನೆಗಳ ಮೇಲೆ ವೈಕುಂಠ ಉಂಟು. ಅದಕ್ಕಿನ್ನ 16 ಕೋಟಿ ಯೋಜನೆಗಳ ಮೇಲೆ ಕೈಲಾಸ ಉಂಟು. ಆ ಕೈಲಾಸ ಅಂತಂದ್ರೆ 2 ಪದಗಳು ಈಗಾಗಲೇ ಹೇಳಿದಂತೆ, ಕೈ ಅಂದರೆ ಸಂಪತ್ತಿಗೆ, ವೈಭವಕ್ಕೆ ವಾಸಸ್ಥಾನವಾಗಿರತಕ್ಕಂಥದ್ದು ಕೈಲಾಸ. ಆ ಕೈಲಾಸವಾಸಿ ಅನ್ನತಕ್ಕಂಥ ಅರ್ಥ ಅಂದರೆ ಯಾವ ಕೈಲಾಸ ಅನ್ನತಕ್ಕಂಥ ಪರ್ವತದ ಮೇಲೆ ಆತ ವಾಸ ಮಾಡ್ತಾ ಇದ್ದಾನೆಯೋ ಅದು ಗಿರೀಶ. ಗಿರೀಶ ಗಿರೀಶ ಅಂತಂದ್ರೆ ಗಿರಿಜಾಪತಿ ಅಂತಂತ ಅರ್ಥ. ಗಿರಿಯಲ್ಲಿ ಹುಟ್ಟಿದವಳು ಗಿರಿಜೆ, ಆ ಗಿರಿಜೆಗೆ ಪತಿಯಾದ್ದರಿಂದ ಆತ ಗಿರಿಜಾಪತಿ. ಅದನ್ನೇ ಹ್ರಸ್ವ ಮಾಡಿ ಗಿರೀಶ ಅಂತ ಹೇಳಲಾಯಿತು. ಹೀಗಾಗಿ ಗಿರೀಶ ಹಾಗೂ ಗಿರೀಶರನ್ನು ನೋಡಿದ ಮೇಲೆ ಈ ಗಿರೀಶನಿದ್ದಾನಲ್ಲ, ಈತನಿಗಿರತಕ್ಕಂಥ 2-3 ಪ್ರಧಾನವಾಗಿರತಕ್ಕಂಥ ಹೆಸರುಗಳನ್ನು ನಾವು ಗಮನಿಸಬೇಕು. ಅಲ್ಲಿ ಬರತಕ್ಕಂಥದ್ದು ಒಂದು ಕಾಲಾಗ್ನಿ ರುದ್ರ ಅಂತ. ರುದ್ರ
ಈಗಾಗಲೇ ಆ ಪ್ರಸ್ತಾವ ಬಂತು. ರುದ್ರ ಅಂದರೆ ರೋದಯತಿ ಅಂತ, ಅಳಿಸಿ ಬಿಡ್ತಾನೆ ಆತ ಅಂತ. ನಾವು ಒಪ್ಪಿಕೊಂಡಿರತಕ್ಕಂಥ ಪೌರಾಣಿಕ ವ್ಯವಸ್ಥೆಯಲ್ಲಿ ಬ್ರಹ್ಮನನ್ನು ನಾವು ಸೃಷ್ಟಿಕರ್ತ ಅಂತ ಕರಿತೀವಿ, ವಿಷ್ಣುವನ್ನು ಪಾಲನೆ ಮಾಡತಕ್ಕಂಥವನು ಅಂತ ಹೇಳ್ತೀವಿ, ರಕ್ಷಕ ಅಂತ ಕರಿತೀವಿ. ಶಿವನನ್ನ ಪ್ರಳಯ ಕಾಲದಲ್ಲಿ ಲಯ ಮಾಡತಕ್ಕಂಥವನು ಅಂತ ಹೇಳ್ತೀವಿ. ಈ ಲಯ ಮಾಡತಕ್ಕದ್ದು ಅಂದರೆ ಪ್ರಲಯ ಮಾಡತಕ್ಕಂಥದ್ದು ಇಡೀ ಜಗತ್ತಿಗೆ ಅತ್ಯಂತ ಅವಶ್ಯ. ದೈವ ನಮಗೆ ಕೊಡತಕ್ಕಂತಹ ಬಹಳ ಅತ್ಯದ್ಭುತವಾದ ದೊಡ್ಡ ವರ ಏನಪ್ಪ ಅಂದರೆ ಮೃತ್ಯು. ಯಾಕೆ ಮೃತ್ಯು ನಮಗೆ ಬರಲೇಬೇಕು ಅಂತಂದ್ರೆ, ಯಾವುದಕ್ಕಾದರೂ ಮೃತ್ಯು ಬರಲೇಬೇಕು ಅಂತಂದ್ರೆ ನಾವು ಬಹಳ ವಿಮರ್ಶೆಯಿಂದ ಇದನ್ನು ಅಧ್ಯಯನ ಮಾಡಬೇಕು. ಒಂದಷ್ಟು ವಯಸ್ಸಾಗುತ್ತಾ ಇದ್ದ ಹಾಗೆ ನಮ್ಮ ಪಂಚೇಂದ್ರಿಯಗಳು ತಮ್ಮ ಶಕ್ತಿಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ, ಕುಗ್ಗುತ್ತಾ ಹೋಗುತ್ತೆ. ದೇಹಕ್ಕೆ ಪಟುತ್ವ ಇರಲ್ಲ, ನೇತ್ರಕ್ಕೆ ನೋಡತಕ್ಕ ಶಕ್ತಿ ಇರೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಅರಗೋದಿಲ್ಲ, ಹಲ್ಲಿರೋದಿಲ್ಲ. ಇಂತಹ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಇರತಕ್ಕಂತಹ ವ್ಯಕ್ತಿ ಮೃತ್ಯುವನ್ನಲ್ಲದೆ ಇನ್ನೇನನ್ನು ಬಯಸ್ತಾನೆ. ಹಾಗಾತ ಹೇಳ್ತಾನೆ, ದೇವರೇ ನಿನ್ ಸೇರಿಸ್ಕೊಂಡ್ಬಿಡಪ್ಪ ನನ್ನನ್ನು. ಹಾಗೆ ಸೇರಿಸ್ಕೊಳ್ಳೇಬೇಕು. ಹಾಗೆ ಸೇರಿಸಿಕೊಳ್ಳದೇ ಹೋದರೆ ಇವನಿರೋದು ಕಷ್ಟ, ಬಂದವರಿಗೂ ಇರೋದಕ್ಕೆ ಜಾಗ ಇಲ್ಲದೆ ಹೋಗ್ಬಿಡುತ್ತೆ. ಹೀಗಾಗಿ ಮೃತ್ಯು ಅನ್ನತಕ್ಕಂಥದ್ದು, ಅಂತ್ಯ ಅನ್ನತಕ್ಕಂಥದ್ದು ದೈವ ನಮಗೆ ಕೊಡತಕ್ಕಂಥ ವರ. ಆ ವರ ಕೊಡದೆ ಹೋದರೆ ರೋಗ ರುಜಿನಗಳ ಹುತ್ತವಾಗಿ ದೇಹ, ನಮ್ಮ ದೇಹವೇ ನಮಗೆ ಭಾರವಾಗಿ ಬಿಟ್ಟು, ನಮ್ಮ ಬದುಕೇ ನಮಗೆ ಅಸಹನೀಯವಾಗಿ ಬಿಟ್ಟು ನಾವು ಕೃತಕವಾಗಿಯೋ ಆತ್ಮಹತ್ಯೆ ಅಂತಲೋ ಏನೋ ಮಾಡ್ಕೊಳ್ಬೇಕಾಗಿತ್ತು ಅವಾಗ. ಆದ್ದರಿಂದ ಶಿವ ಅತ್ಯಂತ ಪರಮ ಕರುಣಾಶಾಲಿಯಾಗಿ ರುದ್ರನಾಗಿ ಬಿಡ್ತಾನೆ. ಯಾವಾಗ ಆತ ರುದ್ರನಾಗ್ತಾನೆಯೋ, ಯಾವಾಗ ಮೃತ್ಯು ಬರುತ್ತೋ, ಮೃತ್ಯು ಬಂದಾಗ ಬೇರೆಯವರೆಲ್ಲ ಅಳ್ತಾರೆ, ರೋದೈತಿ, ರೋಧಿಸ್ತಾನೆ, ರೋಧಿಸುವಂತೆ ಮಾಡ್ತಾನೆ ಆತ. ಇದು ರುದ್ರ ಅಳಿಸ್ತಾನೆ. ಇದು ಒಬ್ಬೊಬ್ಬ ವ್ಯಕ್ತಿಗೆ ಸರಿ, ಅದು ಇಡೀ ಪ್ರಪಂಚವೇ. ಜಲಪ್ರಳಯವೋ ಅಥವಾ ಇದ್ದಕ್ಕಿದ್ದಂತೆಯೇ ಭೂಮಿ ಭೂಕಂಪವಾಗಿ ಸಿಡಿದು ಬಿಡತಕ್ಕಂಥದ್ದು, ಅಥವಾ ಮರೆಯಾಗಿ ಕೊಚ್ಚಿಕೊಂಡು ಹೋಗ್ತಕ್ಕಂಥದ್ದು, ಅಥವಾ ಸೃಷ್ಟಿಯೇ ಸಂಪೂರ್ಣವಾಗಿ ನಾಶವಾಗತಕ್ಕಂಥದ್ದು, ಇಂತಹ ಪ್ರಳಯವಾಗಬೇಕಾಗಿದ್ದರೆ ತನ್ನ ಕಾಲಾಗ್ನಿ ವರ್ಷವನ್ನು ಸುರಿಸಿ ಬಿಡ್ತಾನೆ ಆತ. ಹೀಗಾಗಿ ಕಾಲಾಗ್ನಿ ರುದ್ರನಾಗಿರತಕ್ಕಂತಹ ಶಿವ ಅಂದರೆ ಎಲ್ಲ ಸೃಷ್ಟಿಯ ಅಂತ್ಯ ಸ್ಥಿತಿಯಲ್ಲಿ ಕ್ರುದ್ಧನಾಗಿ, ಉಗ್ರನಾಗಿ, ಭೀಮನಾಗಿ, ಉಗ್ರ ಭೀಮ ಇವುಗಳೆಲ್ಲನೂ ಈಶ್ವರನ ಹೆಸರುಗಳೇ. ಉಗ್ರ ಅಂದರೆ ಅತ್ಯಂತ ಶ್ರೇಷ್ಠವಾಗಿ ಮೇಲ್ಮಟ್ಟದಲ್ಲಿ ಇರತಕ್ಕವನು ಅಂತ, ಭೀಮ ಅಂದರೆ ಭಯಂಕರವಾಗಿ ಕಾಣಿಸ್ತಕ್ಕಂಥವನು ಅಂತ. ಆದ್ರಿಂದೇ ನಮ್ಮಲ್ಲಿ ಉಗ್ರ ರಥಶಾಂತಿ, ಭೀಮ ರಥಶಾಂತಿ ಅನ್ನತಕ್ಕಂಥ ಪದಗಳು ಬಂದಿದ್ದು ಕೂಡ. 60 ವರ್ಷಗಳ ಆಗ್ತಾ ಇದ್ದ ಹಾಗೆ ಉಗ್ರನಾಗ್ತಾನೆ ಅಂದರೆ ಅವನಿಗೆ ಸಮಾಧಾನ ಮಾಡಲಿಕ್ಕಾಗಿ ಉಗ್ರ ರಥಶಾಂತಿ, ಅವನು ಭೀಮ ಅನ್ನೋ ಹೆಸರಿನಿಂದ ಬರ್ತಾನೆ ಅಂತ ಭೀಮ ರಥಶಾಂತಿ ಇತ್ಯಾದಿಗಳೆಲ್ಲ ನಮ್ಮಲ್ಲಿ ಬಂದಿವೆ. ಹೇಗೂ ಇರಲಿ, ಈ ಕಾಲಾಗ್ನಿ ರುದ್ರನಾಗಿದ್ದಂತಹ ಈ ಈಶ್ವರ ನಿಜವಾಗಿಯೂ ಮಹಾರುದ್ರನಾಗಿದ್ದು ಯಾವಾಗಪ್ಪ ಅಂತಂದ್ರೆ ತ್ರಿಪುರಾಸುರನ ಮಕ್ಕಳನ್ನು ಮರ್ದನ ಮಾಡಬೇಕಾಗಿದ್ದಾಗ. ಈಗಾಗಲೇ ನಾವು ತಾರಕನ ಬಗ್ಗೆ ಮಾತನಾಡಿದ್ದೇವೆ. ಆ ತಾರಕನ ಮಕ್ಕಳನ್ನ ಧ್ವಂಸ ಮಾಡಬೇಕಾಗಿದ್ದಾಗ, ನಾನೀಗ ಸುಮ್ಮನೆ ತ್ರಿಪುರಾಸುರನ ಮಕ್ಕಳು ಅಂತಂತ ಹೇಳಿದೆ. ವಾಸ್ತವವಾಗಿ ತ್ರಿಪುರಾಸುರರೇ ಅವರು, ಅವರೇ ವಿದ್ಯುನ್ಮಾಲಿ, ಕಮಲಾಕ್ಷ ಇತ್ಯಾದಿ. ಅವರನ್ನು ಧ್ವಂಸ ಮಾಡಬೇಕಾಗಿದ್ದರೆ ದೇವತೆಗಳೆಲ್ಲ ಹೋಗಿ ಕೇಳಿದರು. ಈ ವಿರೂಪಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ 3 ಮಂದಿ ಕುಳಿತು ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ಬಿಟ್ಟಿದ್ದಾರೆ. ಏನು ವರವನ್ನು ಪಡೆದು ಬಿಟ್ಟಿದ್ದಾರೆ? ಕಣ್ಣಿಗೆ ಕಾಣಿಸದಂತಹ 3 ನಗರಗಳನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಒಂದು ಚಿನ್ನದ್ದು, ಒಂದು ಬೆಳ್ಳಿಯದು, ಒಂದು ಕಬ್ಬಿಣದ್ದು. ಕಣ್ಣಿಗೆ ಕಾಣಿಸದ ಆ 3 ಪುರಗಳು ಚಲಿಸ್ತಾ ಇರಬೇಕು. ಗಗನದಲ್ಲಿ ಮೊದಲನೇ ಕಾಣಲ್ಲ, ಎರಡನೇದ ಒಂದೇ ಕಡೆ ಇರೋದಿಲ್ಲ. ಹೀಗೆ ಚಲಿಸ್ತಾ ಇರತಕ್ಕಂಥದ್ದು ಯಾವಾಗಲಾದರೂ ಒಂದು ಸಲ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಯಾರಾದರೂ ಆ 3 ಪುರಗಳನ್ನು ದಹಿಸಿ ಬಿಟ್ಟರೆ ನಾವು ಸತ್ತು ಹೋಗ್ತೀವಿ. ಅಲ್ಲಿ ತನಕ ನಾವು ಅಜೇಯರಾಗಿರ್ತೀವಿ. ಆ ವರವನ್ನು ಯಾವಾಗ ಬ್ರಹ್ಮ ಕೊಟ್ಟನೋ ಆ ಶಕ್ತಿಯಿಂದ ಮದಾಂಧರಾಗಿ, ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲರೂ ಅಧಿಕಾರ ಬರುವ ತನಕ ತುಂಬ ವಿನಮ್ರರಾಗಿರ್ತಾರೆ. ಅಧಿಕಾರ ಒಂದ್ಸಲ ಬಂತೋ ಅವರ ಹೆಗಲ ಮೇಲೆ ಅವರ ತಲೆಗಳು ಕೂತ್ಕೊಂಡಿರೋದಿಲ್ಲ.
ಹಾಗೆ ಈ 3 ಜನವೂ ಮಹಾವ್ರಣಗಳಂತೆ ದೇವತೆಗಳನ್ನೆಲ್ಲ ಹಿಂಸಿಸ್ತಾ ದೇವೇಂದ್ರನಿಗೆ ಉಪಟಳವನ್ನು ಕೊಡ್ತಾ ಓಡಾಡ್ತಾ ಇರ್ತಾರೆ, ಹಾಹಾಕಾರ ಮಾಡ್ತಾ ಇರ್ತಾರೆ. ಅವರೆಲ್ಲ ಹೋದರು, ಈಶ್ವರನಿಗೆ ಮೊರೆ ಹೊಕ್ಕರು. ಆ ತ್ರಿಪುರಾಸುರರನ್ನು ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಕಾಯ್ಬೇಕಲ್ಲ, ಕಣ್ಣಿಗೆ ಕಾಣಿಸದ ನಗರಗಳು ಸರಳ ರೇಖೆಯಲ್ಲಿ ಬರತಕ್ಕಂಥ ಕ್ಷಣದ ತನಕ ನೋಡ್ತಾ ಇರಬೇಕಲ್ಲ. ಆಗ ಈಶ್ವರ ವಿಶೇಷವಾಗಿರತಕ್ಕಂತಹ ಅನುಸಂಧಾನವನ್ನು ಮಾಡಿ ಹೊರಡ್ತಾನೆ ಆ ತ್ರಿಪುರಾಸುರರನ್ನು ದಹನ ಮಾಡಲಿಕ್ಕೆ. ಹಾಗೆ ಹೊರಟಾಗ ಇಡೀ ಭೂಮಿಯೇ ಒಂದು ರಥವಾಗಿ ಬಿಡುತ್ತೆ. ಸೂರ್ಯ ಚಂದ್ರರು ಆ ರಥಕ್ಕೆ 2 ಚಕ್ರಗಳಾಗ್ತಾರೆ. 4 ವೇದಗಳು ಅಶ್ವಗಳಾಗಿ ಕೂತುಕೊಳ್ಳುತ್ತೆ. ಅದರ ಮೂಕಿಯನ್ನು ಹತ್ತಿ ಕುಳಿತುಕೊಂಡಂತಹ ಈಶ್ವರನ ಕೈನಲ್ಲಿ ಆ ಮೇರು ಪರ್ವತವೇ ಬಿಲ್ಲಾಗಿ ಬರುತ್ತೆ. ಬಾಣವನ್ನು ಹೂಡ್ತಾನೆ ಆತ. ಆ ಬಾಣವನ್ನು ಹೂಡಿ, ಯಾವ ಬಾಣವನ್ನು ಹೂಡಿದ್ದಾನೆ? ಪಾಶುಪತಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾನೆ ಆತ. ಪಶುಪತಿ ಎನ್ನತಕ್ಕಂತಹ ಹೆಸರಿನಿಂದ ಬಂದದ್ದು ಈ ಪಾಶುಪತಾಸ್ತ್ರ ಅನ್ನತಕ್ಕಂಥದ್ದು. ಪಶುಪತಿ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಪಶುಗಳು, ಜೀವಿಗಳು. ಈ ಜೀವಿಗಳಿಗೆ ಪತಿಯಾಗಿರತಕ್ಕಂಥವನು, ಯಜಮಾನನಾಗಿರತಕ್ಕಂಥವನು, ಈಶ್ವರನಾಗಿರತಕ್ಕಂಥವನು, ಒಡೆಯನಾಗಿರತಕ್ಕಂಥವನು ಪಶುಪತಿ. ಆ ಪಶುಪತಿಯ ಹತ್ತಿರ ಇರತಕ್ಕಂತಹ ಮಹಾಸ್ತ್ರವೇ ಪಾಶುಪತಾಸ್ತ್ರ. ಆ ಮಹಾಪಾಶುಪತಾಸ್ತ್ರವನ್ನ ಆ ಪಿನಾಕದಲ್ಲಿ ಅನುಸಂಧಾನ ಮಾಡಿದ್ದಾನೆ. ಪಿನಾಕಪಾಣಿ ಎನ್ನತಕ್ಕಂಥದ್ದು ಮತ್ತೊಂದು ಹೆಸರು ಈಶ್ವರನಿಗೆ. ಪಿನಾಕಪಾಣಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಕಣ್ಣುವ ಅನ್ನುವ ಒಬ್ಬ ಋಷಿ ಇದ್ದ. ಅವನು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದ. ವರ್ಣನೆಗಳು ಬರುತ್ತೆ. ಅವನ ದೇಹ ಹುತ್ತು ಬೆಳೀತು, ಅವನ ತಲೆಯಿಂದ ಒಂದು ಬಿದಿರಿನ ಮೇಳೆ ಹೊರಡಿತು ಅಂತ. ಆ ಬಿದಿರಿನ ಮೇಳೆಯಿಂದ ಬ್ರಹ್ಮ 3 ಬಿಲ್ಲುಗಳನ್ನು ತಯಾರು ಮಾಡಿದ. ಒಂದು ಪಿನಾಕ, ಅದನ್ನೇ ಈಶ್ವರನಿಗೆ ಕೊಟ್ಟ. 2ನೇದು ಶಾರಂಗ, ಅದನ್ನು ವಿಷ್ಣುವಿಗೆ ಕೊಟ್ಟ. 3ನೇ ಬಿಲ್ಲನ್ನ ಅದಕ್ಕೆ ಗಾಂಡೀವ ಅನ್ನುವ ಹೆಸರನ್ನು ಇಟ್ಟು ಅಗ್ನಿಗೆ ಕೊಟ್ಟ. ಈ 3 ಬಿಲ್ಲುಗಳಲ್ಲಿ ಮೊದಲನೆಯದು ಪಿನಾಕ, ಅದನ್ನು ಆತ ಧರಿಸಿದ್ದಾನೆ. ಪಾಶುಪತವನ್ನ ಅಲ್ಲಿಗೆ ಅನುಸಂಧಾನ ಮಾಡಿದ್ದಾನೆ, ನೋಡ್ತಾ ಇದ್ದಾನೆ. ತನ್ನ 3ನೆಯ ಕಣ್ಣನ್ನು ತೆಗೆದಿದ್ದಾನೆ. ಈಗಾಗಲೇ ನಾನು ಹಿಂದೆ ಹೇಳಿದ್ದೆ, 3ನೆಯ ಕಣ್ಣು ಅಗ್ನಿ ಸಂಬಂಧವಾದದ್ದು. ಅದರಿಂದ ಬೆಂಕಿಯೂ ನುಗ್ಗುತ್ತೆ, ಜ್ಞಾನವೂ ಕಾಣುತ್ತೆ. ಹೀಗಾಗಿ ಪ್ರಖರವಾಗಿರತಕ್ಕಂತಹ ಜ್ಞಾನ ನೇತ್ರವನ್ನು ತೆಗೆದು ಅನುಸಂಧಾನ ಮಾಡಿ ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ರೆಪ್ಪೆಯನ್ನು ಹಾಕದೆ ನೋಡ್ತಾ ಇದ್ದಾನೆ. ಅನ್ಯರ ಕಣ್ಣಿಗೆ ಕಾಣಿಸದ 3 ಪುರಗಳು ಚಲಿಸ್ತಾ ಇರತಕ್ಕಂಥದ್ದು ಕಾಣಿಸ್ತಾ ಇದೆ. ಆ 3 ಪುರಗಳು ಒಂದೇ ಸರಳ ರೇಖೆಯಲ್ಲಿ ಬರಬೇಕಾಗಿದೆ. ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹಾಗೆ ನೋಡ್ತಾ ಇದ್ದಾಗ ನೋಡಿ 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 ಕಣ್ಣುಗಳು ಸುಸ್ತಾಗಿ ಬಿಂದುಗಳು ಕೆಳಕ್ಕೆ ಬಿತ್ತು. ಆ ಬಿಂದುಗಳೇ ರುದ್ರನ ಅಕ್ಷಿಯಿಂದ ಬಿದ್ದದ್ದರಿಂದ ರುದ್ರಾಕ್ಷಿಯಾಗಿ ಉದ್ಭವ ಆಯಿತು. ಇರಲಿ, ಅದರ ಕಥೆ ಆಮೇಲೆ ನೋಡೋಣ. ಹೀಗೆ ನೋಡ್ತಾ ಇದ್ದಾಗ ಅವನು ಕಲ್ಲಿನಂತೆ ನಿಂತು ಬಿಟ್ಟ, ಸ್ಥಾಣುವಾಗಿ ಬಿಟ್ಟ. ಆದನು ಸ್ಥಾಣು ಅನ್ನತಕ್ಕಂಥದ್ದು ಮತ್ತೊಂದು ಹೆಸರು ಈಶ್ವರನಿಗೆ ಬಂತು. ಸ್ಥಾಣುವಾಗಿ ನೋಡ್ತಾ ನೋಡ್ತಾ ಸಹಸ್ರಾರು ವರ್ಷಗಳನ್ನು ಕಳೆದು ಕೊನೆಗೆ ಯಾವುದೋ ಒಂದು ದಿವ್ಯವಾದ ಮುಹೂರ್ತದಲ್ಲಿ ಆ 3 ಪುರಗಳು ಬಂದಾಗ ಪಾಶುಪತಾಸ್ತ್ರ ಪ್ರಯೋಗವಾಯಿತು. ಆ 3 ಪುರಗಳು ಸುಟ್ಟು ಹೋದವು. ತನ್ಮೂಲಕ ಅವನಿಗೆ ತ್ರಿಪುರ ಸಂಹಾರಕ ಅನ್ನತಕ್ಕಂತಹ ಹೆಸರು ಪ್ರಾಪ್ತವಾಯಿತು. ಇಂತಹ ಈಶ್ವರನಿಗೆ ಇನ್ನೊಂದಷ್ಟು ಹೆಸರುಗಳಿದೆ, ಅವುಗಳನ್ನು ನೋಡಿಬಿಡೋಣ. ಅವುಗಳಲ್ಲಿ ಒಂದು ಕಪರ್ದಿ ಎನ್ನತಕ್ಕದ್ದು. ಈ ಕಪರ್ದಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಕ ಅಂದ್ರೆ ನೀರು ಅಂತ, ಪರ್ ಅಂದ್ರೆ ಪ್ರವಾಹ ಅಂತ. ಕಪರ್ ಅಂದ್ರೆ ನೀರಿನ ಪ್ರವಾಹವನ್ನ ಧರಿಸಿದಾತ ಕಪರ್ದಿ. ಅದು ನಮ್ಗೆ ಗೊತ್ತಿದೆ. ಭಗೀರಥನ ಸಂದರ್ಭದಲ್ಲಿ ಗಂಗಾವತರಣವಾದಾಗ ಆ ಗಂಗೆ ಕೇಳ್ತಾಳೆ, ನನ್ನ ಪ್ರವಾಹವನ್ನು ಧರಿಸುವ ಶಕ್ತಿ ಯಾರಿಗೆ ಇದೆ? ಆಗ ಶಿವ ತನ್ನ ಜಟೆಯನ್ನು ಬಿಚ್ಚಿ ಬಾ ಬಿಡು ಅಂತ ಕರೆದಾಗ ಗಂಗೆ ಪ್ರವಾಹದಲ್ಲಿ ಬಂದು ತಾಡಿಸ್ತಾಳಂತೆ ಈಶ್ವರನ ತಲೆಯನ್ನು. ಆಕೆಯನ್ನು ಗಂಟು ಹಾಕೊಂಡು ಮಾಯ ಆಗಿಬಿಡ್ತಾನೆ. ಆನಂತರ ಮತ್ತೆ ಭಗೀರಥನ ಪ್ರಯತ್ನ, ಮತ್ತೆ ಕೇಳ್ಕೊಳ್ತಕ್ಕಂಥದ್ದು, ಒಂದು ರೋಮವನ್ನು ತೆಗೆದು ಬಿಂದು ಒಂದು ಬಿದ್ದು ಹಿಮವತ್ ಪರ್ವತದ ಮೇಲೆ ಬಿಂದು ಸರೋವರ ಅಂತ ಆಗತಕ್ಕಂಥದ್ದು, ಇತ್ಯಾದಿ ಇತ್ಯಾದಿ.
ಈಶ್ವರನ ತಲೆಯಂತಹ ಪವಿತ್ರ ಕ್ಷೇತ್ರವನ್ನು ಸ್ಪರ್ಶಿಸಿ ಮೊದಲೇ ಪವಿತ್ರಳಾಗಿದ್ದಂತಹ ಗಂಗೆ ಮಹಾಪವಿತ್ರಳಾಗಿ ಕೆಳಕ್ಕೆ ಧುಮುಕಿದಾಗ ಆ ಮಹಾಪವಿತ್ರಳಾಗಿರತಕ್ಕಂತಹ ಗಂಗೆಯ ಸ್ಪರ್ಶವನ್ನು ಮಾಡಿ ನಾವು ಪವಿತ್ರರಾಗಿ ಬಿಡ್ತೇವೆ. ಹಾಗೂ ಯಾರು ತಮ್ಮ ದೇಹವನ್ನು ಆ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆಯೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಕೈಲಾಸಕ್ಕೆ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಇತ್ಯಾದಿ ಎಲ್ಲ ನಂಬಿಕೆಗಳು ನಮಗೆ ಅದರೊಳಗೆ ಬಂದಿದೆ. ಹೀಗಾಗಿ ಕಪರ್ದಿ ಎಂದರೆ ನೀರಿನ ಪ್ರವಾಹವನ್ನು, ಗಂಗಾ ಪ್ರವಾಹವನ್ನು ಧರಿಸಿದಾತ ಅನ್ನತಕ್ಕಂಥದ್ದು. ಈಶ್ವರನಲ್ಲಿ ವಿಶೇಷವಾಗಿರತಕ್ಕಂಥದ್ದು ಡಮರು. ಆ ಡಮರಿನ ವಿಶೇಷ ಏನ್ರಿ? ನೃತ್ತಾವಸಾನೇ ನಟರಾಜರಾಜೋ ನನಾದ ಢಕ್ಕಾಂ ನವ ಪಂಚವಾರಂ ಉದ್ಧೃತ್ತ ಕಾಮ ಸನದಾದಿ ಸಿದ್ಧಂ ಏತದ್ವಿವರ್ಷೆ ಶಿವಸೂತ್ರ ಜಾಲಂ. ಪಾಣಿನಿಯ ವ್ಯಾಕರಣದ ನೀವು ತೆಗೀತಾ ಇದ್ದ ಹಾಗೆ ಬರತಕ್ಕಂಥ ಅವತರಣಿಕೆ ಇದು. ನೃತ್ತಾವಸಾನೆ, ಆತ ತಾಂಡವ ನೃತ್ಯದ ಕೊನೆಯಲ್ಲಿ ಅಲ್ಲಿರತಕ್ಕಂಥ ಸನಕಾದಿ ಸಿದ್ಧ, ಸನಕ ಸನಂದರೆಲ್ಲರೂ ಈಶ್ವರನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಟರಾಜರಾಜೋ ನನಾದ ಢಕ್ಕಾಂ, ಆ ನಟರಾಜರಾಜನಾಗಿರತಕ್ಕಂತಹ ಆ ಈಶ್ವರ ಆ ಢಕ್ಕೆಯನ್ನ, ಡಮರುವನ್ನ ಬಾರಿಸಿದನಂತೆ. ಯಾಕಾಗಿ ಬಾರಿಸಿದ ಅಂದರೆ ಇವರೆಲ್ಲ ಕೇಳ್ತಾ ಇದ್ದಾರೆ, ನಮಗೆ ಜ್ಞಾನವನ್ನು ಕೊಡು, ಅಕ್ಷರ ಜ್ಞಾನವನ್ನು ಕೊಡು, ಅಕ್ಷರಗಳನ್ನು ದಯಪಾಲಿಸು. ಇವನು ಐವಟ ಹಯವರಕ ಗಣ ಇಲ್ಲ 14 ಸೂತ್ರಗಳು ಹೊರಗೆ ಬಂತಂತೆ. ಹಲೇ ಅನ್ನತಕ್ಕಂಥ ಕೊನೆಯ ಅಕ್ಷರಗಳ ತನಕ ಅನ್ನತಕ್ಕಂಥ ಸೂತ್ರಗಳಿಂದ ಆರಂಭವಾಗಿ ಈ ಶಿವಸೂತ್ರಜಾಲಂ ನವ ಪಂಚವಾರಂ, ನವ ಪಂಚ 9 ಹಾಗೂ 5 14 ಸೂತ್ರಗಳು ಹೊರಟಿದ್ದು ಈ ಡಮರುವಿನಿಂದಾಗಿ. ಆ ಡಮರುಗ ಅನ್ನತಕ್ಕಂಥದ್ದು ಈಶ್ವರನ ಪ್ರಧಾನವಾಗಿರತಕ್ಕಂಥ ಒಂದು ಆಭರಣವಾಗಿದೆ. ಹಾಗೆಯೇ ಈಶ್ವರನಿಗೆ ಇರತಕ್ಕಂಥ ಅನೇಕ ಬೇರೆ ಬೇರೆಯ ಹೆಸರುಗಳನ್ನು ಗಮನಿಸಿದಾಗ ಒಂದು ಹೆಸರು ನಮ್ಮ ಗಮನವನ್ನು ಸೆಳೆಯುತ್ತೆ. ತ್ರಿಗುಣಂ ತ್ರಿಗುರಾಕಾರಂ ಅನ್ನತಕ್ಕಂಥದ್ದು ಬಿಲ್ವಪತ್ರಿಗೆ ಹೇಳತಕ್ಕಂಥ ಒಂದು ವಿಶೇಷಣ. ತ್ರಿಗುಣಂ, ಹಾಗೆ 3 ಆಕಾರವನ್ನು ಹೊಂದಿರತಕ್ಕಂಥದ್ದು. ಸಪ್ತರಜಸ್ತಮೋ ಗುಣಗಳನ್ನು ಪ್ರತಿನಿಧಿಸತಕ್ಕಂಥ ಬಿಲ್ವಪತ್ರ ಅದು ಈಶ್ವರನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಹಾಗೂ ತ್ರಿಮೂರ್ತಿಗಳನ್ನೂ ಪ್ರತಿನಿಧಿಸತಕ್ಕಂಥದ್ದು. ಈಶ್ವರನಿಗೆ ತಿರಸ್ಕೃತವಾಗಿರತಕ್ಕಂಥದ್ದು ಕೇದಗೆ, ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಬಿಲ್ವಪತ್ರೆ. ಬಿಲ್ವಪತ್ರೆಯಿಂದ ಈಶ್ವರನನ್ನು ಯಾರು ಪೂಜೆ ಮಾಡ್ತಾರೆಯೋ ಅವರಿಗೆ ತ್ರಿಗುಣಂ ತ್ರಿಗುಣಾಕಾರಂ ಆಗಿರತಕ್ಕಂತಹ ಬಿಲ್ವಪತ್ರೆಯ ವಿಶೇಷ ಗುಣವಾಗಿರತಕ್ಕಂಥ ಈ ಎಲ್ಲ ಗುಣಗಳೂ ಸಂದಾಯವಾಗುತ್ತೆ. ಅದರೊಳಗೂ ಸಾತ್ವಿಕ ಗುಣ ವೃದ್ಧಿಯಾಗುತ್ತೆ ಎನ್ನತಕ್ಕಂಥದ್ದು ಈಶ್ವರನ ಅಭಿಪ್ರಾಯ. ಆ ಈಶ್ವರನನ್ನ ಮೃಗಪಾಣಿನೇ ನಮಃ ಅಂತ ನಮಸ್ಕಾರವನ್ನು ಹೇಳ್ತಾರೆ. ಮೃಗಪಾಣಿ ಅಂತಂದ್ರೆ ಕೈನಲ್ಲಿ ಜಿಂಕೆಯನ್ನು ಹಿಡಿದುಕೊಂಡಿರುವಾತ ಅಂತ. ಈ ಜಿಂಕೆಯನ್ನು ಹಿಡಿದುಕೊಂಡಿರತಕ್ಕಂಥ ಸಂದರ್ಭ ಏನಪ್ಪ ಬಂತು ಅಂದ್ರೆ, ದಾರುಕಾವನದಲ್ಲಿ ಒಮ್ಮೆ ಋಷಿಗಳು ಅಭಿಚಾರ ಕ್ರಿಯೆಯನ್ನು ಮಾಡಿದ್ದಾರೆ. ಆ ಅಭಿಚಾರ ಕ್ರಿಯೆಯನ್ನು ಮಾಡಿದಾಗ ಆ ಯಜ್ಞದಿಂದ ದುಷ್ಟಶಕ್ತಿಯೊಂದು ಹುಟ್ಟಿದೆ, ಜಿಂಕೆಯ ರೂಪದಲ್ಲಿ ಬಂದಿದೆ. ಅದನ್ನು ಈಶ್ವರ ಹೋಗಿ ಹಿಡಿದು ಬಂಧಿಸಿ ತನ್ನ ಕೈಯಿನ ಮಧ್ಯೆ ಸೆರೆ ಹಿಡಿದಿದ್ದಾನೆ, ಮೃಗಪಾಣಿಯಾಗಿ ಬಿಟ್ಟಿದ್ದಾನೆ. ಹಾಗೆ ಆ ಋಷಿಗಳ ತಪೋ ಜ್ವಾಲೆಯಿಂದಾಗಿ ವ್ಯಾಘ್ರ ಒಂದು ಉದ್ಭವಿಸಿದೆ. ಆ ವ್ಯಾಘ್ರವನ್ನು ಮರ್ದನ ಮಾಡಿ ಆ ವ್ಯಾಘ್ರ ಚರ್ಮವನ್ನು ಧರಿಸಿ ವ್ಯಾಘ್ರ ಚರ್ಮಾಂಬರಧಾರಿಯಾಗಿ ಬಿಟ್ಟಿದ್ದಾನೆ. ಅದೇ ರೀತಿಯಲ್ಲಿ ತನ್ನ ಮೇಲೆ ಬಂದು ಬೀಳಲಿಕ್ಕೆ ಬಂದಂತಹ ಗಜಾಸುರನನ್ನು ಮರ್ದನ ಮಾಡಿ ಆ ಗಜ ಚರ್ಮವನ್ನು ಧರಿಸಿ ಗಜ ಚರ್ಮಾಂಬರಧಾರಿಯೂ ಆಗಿಬಿಟ್ಟಿದ್ದಾನೆ. ಇಂತಹ ಈಶ್ವರನಿಗೆ ಒಮ್ಮೆ ಒಂದು ಶಾಪ ಪ್ರಾಪ್ತವಾಯಿತು. ಆ ಶಾಪ ಏನು ಅಂತ ಹೇಳಿದರೆ, ಈಶ್ವರ ಹಾಗೂ ಪಾರ್ವತಿಯರ ವಿವಾಹ ಆಗುವ ಸಂದರ್ಭದಲ್ಲಿ ಆ ಪಾರ್ವತಿ, ಆ ಗೌರಿ, ಆ ಮಹಾತಾಯಿ ಅತ್ಯಂತ ಸುಂದರಳಾಗಿದ್ದಾಗಿ, ಮಹಾಸುಂದರಿ, ತ್ರಿಲೋಕ ಸುಂದರಿ. ಅಂತಹ ಉಮೆಯ ಜೊತೆಗಿನ ವಿವಾಹದ ಸಂದರ್ಭದಲ್ಲಿ ಮದುವೆ ಮಾಡಿಸಲಿಕ್ಕೆ ಬಂದಿದ್ದಾತ ಬ್ರಹ್ಮ. ಆ ಬ್ರಹ್ಮ ಈ ಈಶ್ವರನ ಪೂಜೆ ಮಾಡಿಸುವುದನ್ನು ಬಿಟ್ಟು ಆ ಪಾರ್ವತಿಯನ್ನೇ ನೋಡ್ತಾ ಇದ್ದಾನೆ.
ಅವಳ ಸೌಂದರ್ಯವನ್ನೇ ಹೀರ್ತಾ ಇದ್ದಾನೆ. ಇದನ್ನು ನೋಡಿದ ಈಶ್ವರನಿಗೆ ಮಹಾ ಸಿಟ್ಟು ಬಂದು ಅವನಿಗಿದ್ದ 4 ಮುಖಗಳಲ್ಲಿ ಒಂದು ಮುಖವನ್ನು ಹಿಡಿದು ಕಿವಿಚಾಕ್ಬಿಟ್ನಂತೆ. ಕಿವಿಚಿದ್ ಸರಿ, ಆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡಲೂಬಹುದು, ಅದ್ರ ತಲೆನೇ ತೆಗಿಬಿಟ್ನಲ್ರಿ. ಆದ್ರೆ ಬ್ರಹ್ಮ, ಅವನು ಬ್ರಾಹ್ಮಣ, ಆ ಬ್ರಾಹ್ಮಣನ ತಲೆಯನ್ನು ತೆಗೆದಿದ್ದರಿಂದ ಆ ತಲೆ ಇವನ ಕೈಗೆ ಅಂಟಿಕೊಂಡು ಬಿಡ್ತು. ಹೀಗೆ ಅಂಟಿಕೊಂಡಾಗಲೇ ಅವನಿಗೆ ಕಪಾಲಿ ಎನ್ನತಕ್ಕಂಥ ಹೆಸರು ಪ್ರಾಪ್ತವಾಗಿದ್ದು, ಕಪಾಲ ಅಂಟಿಕೊಂಡಿದ್ದರಿಂದ ಅಂತ. ಅದರ ವಿಮೋಚನೆಗಾಗಿ ಆತ ಏನೇನೋ ವ್ರತಗಳನ್ನೆಲ್ಲ ಮಾಡಬೇಕಾಯಿತು. ಹಾಗೆ ಬ್ರಹ್ಮ ಹತ್ಯಾ ದೋಷ ನಿವಾರಣೆ ಮಾಡತಕ್ಕ ವ್ರತದ ಸಂದರ್ಭದಲ್ಲಿ ಅವಶ್ಯವಾಗಿ ಅವನು ಮಾಡಬೇಕಾಗಿರತಕ್ಕಂಥ ಒಂದು ಕರ್ತವ್ಯ ಏನಪ್ಪ ಅಂದ್ರೆ, ಮಂಚದ ಕಾಲೊಂದನ್ನು ಕೈನಲ್ಲಿ ಹಿಡ್ಕೊಳ್ಬೇಕಂತೆ. ಆ ಮಂಚದ ಕಾಲನ್ನು ಹಿಡ್ಕೊಳ್ಳತಕ್ಕಂಥದ್ದನ್ನೇ ಖಟ್ವಾಂಗಿ ಅಂತ ಕರೀತಕ್ಕಂಥದ್ದು. ಖಟ್ವಾಂಗ ಅಂದ್ರೆ ಮಂಚದ ಕಾಲು ಅನ್ನತಕ್ಕಂಥದ್ದು ಅದರ ಅರ್ಥ. ಈಶ್ವರನನ್ನ ನಾವು ಪಂಚಮುಖಿ ಅಂತ ಕರೀತೀವಿ. ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪರ ಅನ್ನತಕ್ಕಂಥ 5 ಮುಖಗಳಿಂದ ಈಶ್ವರನನ್ನು ನಾವು ಪೂಜೆ ಮಾಡ್ತೀವಿ. ಈ 5 ಮುಖಗಳು ಯಾಕಯ್ಯ ಬಂತು ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗಿನ್ನ ಮೂಲಭೂತವಾಗಿ ಪಾರ್ವತಿಗೆ ಒಮ್ಮೆ ಸಂದೇಹ ಬರುತ್ತೆ. ಹೌದು ಸ್ವಾಮಿ, ನಿಮಗೆ ಯಾಕೆ 5 ಮುಖ? ಹೇಗೆ ನಿಮಗೊಂದು ಸುಂದರವಾದ ಒಂದು ಮುಖ ಇತ್ತಲ್ಲ, ಆ ಊರ್ಧ್ವ ಮುಖವಾಗಿರತಕ್ಕಂಥ ಮುಖದ ಜೊತೆಗೆ ಇನ್ನು 4 ಮುಖಗಳು ಯಾಕೆ ಬಂತು ಅನ್ನತಕ್ಕಂಥದ್ದು ಪಾರ್ವತಿಯ ಪ್ರಶ್ನೆ ಮಹಾಭಾರತದಲ್ಲಿ ಬರ್ತದೆ, ಉಮಾಮಹೇಶ್ವರ ಸಂವಾದದಲ್ಲಿ. ಆಗ ಈಶ್ವರ ಹೇಳ್ತಾನೆ, ಸುಂದ ಹಾಗೂ ಉಪಸುಂದ ಅನ್ನತಕ್ಕಂಥ 2 ರಾಕ್ಷಸರಿದ್ದರು. ಆ 2 ರಾಕ್ಷಸರನ್ನ ಈ ಬ್ರಹ್ಮ ಯಾವಾಗಲೂ ಹಾಗೆ ಕೇಳಿದ್ದೆಲ್ಲ ವರ ಕೊಡ್ತಾ ಇರ್ತಾನೆ. ಮಹಾಶಕ್ತರಾಗಿದ್ದಂಥ ಸುಂದ ಉಪಸುಂದರನ್ನ ಮರ್ದನ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಯಾಕೆಂದ್ರೆ ಅವರು ಅಂಥ ವರ ಕೇಳಿಬಿಟ್ಟಿದ್ರು. ಅವರು ಯಾವ ವರವನ್ನು ಕೇಳಿದ್ರು ಅಂದ್ರೆ, ನಾವು ಕಿತ್ತಾಡ್ಬೇಕಪ್ಪ, ನಾವು ಕಿತ್ತಾಡಿದಾಗ ಮಾತ್ರ ನಾವು ಸಾಯ್ತೀವಿ, ನಾವು ಕಿತ್ತಾಡೋದೇ ಇಲ್ಲ, ನಾವು ಸಾಯೋದೇ ಇಲ್ಲ ಅನ್ನತಕ್ಕಂಥದ್ದು ಆ ಅಣ್ಣ ತಮ್ಮಂದಿರ ತೀರ್ಮಾನವಾಗಿ ಬಿಟ್ಟಿತ್ತು. ಹೀಗಾಗಿ ಅವರಿಬ್ರು ಒಟ್ಟಿಗೆ ಇದ್ದು ಎಲ್ಲರನ್ನೂ ಮರ್ದಿಸ್ತಾ ಇದ್ರು. ದೇವತೆಗಳೆಲ್ಲ ಅವರ ಆಸ್ಥಾನಗಳು ಹೋಗಿಬಿಡ್ತು. ಏನ್ ಮಾಡೋದು ಇದು ಚಿಂತೆ ಶುರುವಾಯಿತು. ಆಗ ಬ್ರಹ್ಮ ಅದಕ್ಕೊಂದು ಉಪಾಯವನ್ನು ಹುಡುಕಿದ. ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ಸೌಂದರ್ಯ ನಿಧಿಗಳ, ಸೌಂದರ್ಯ ವ್ಯಕ್ತಿಗಳ, ಸೌಂದರ್ಯ ಸ್ಥಾನಗಳ, ಸೌಂದರ್ಯ ಸನ್ನಿವೇಶಗಳ ಎಲ್ಲ ಸೌಂದರ್ಯಗಳಿಂದಲೂ ಒಂದೊಂದು ಎಳ್ಳಿನಷ್ಟು ಪ್ರಮಾಣದ ಸೌಂದರ್ಯವನ್ನು ತೆಗೆದುಕೊಂಡನಂತೆ. ಅಂದರೆ ಪ್ರಪಂಚದ ಅತ್ಯಂತ ಸುಂದರ ವಸ್ತುಗಳಲ್ಲಿ, ಎಲ್ಲ ಸುಂದರ ವಸ್ತುಗಳನ್ನು ಎಳ್ಳಷ್ಟು ಪ್ರಮಾಣವನ್ನು ತೆಗೆದುಕೊಂಡು ಆ ಸೌಂದರ್ಯ ನಿಧಿಯೊಬ್ಬಳನ್ನು ಸೃಷ್ಟಿ ಮಾಡಿದ, ಉತ್ತಮಳೊಬ್ಬಳನ್ನು ಸೃಷ್ಟಿ ಮಾಡಿದ, ಮಹಾಸುಂದರಿಯೊಬ್ಬಳನ್ನು ಸೃಷ್ಟಿ ಮಾಡಿದ. ಅವಳಿಗೆ ತಿಲ ಉತ್ತಮೆ ಎನ್ನುವ ಹೆಸರನ್ನು ಕೊಟ್ಟ. ತಿಲೋತ್ತಮೆಯ ಸೃಷ್ಟಿಯಾಯಿತು. ತಿಲ ಅಂದ್ರೆ ಎಳ್ಳು ಅಂತ. ಎಳ್ಳಿನ ಪ್ರಮಾಣದ ಸೌಂದರ್ಯವನ್ನು ಪ್ರಪಂಚದ ಎಲ್ಲ ಕಡೆಯಿಂದಲೂ ಸಂಗ್ರಹಿಸಿ ಅವಳನ್ನು ಸೃಷ್ಟಿ ಮಾಡಿ ತಿಲೋತ್ತಮೆಯನ್ನಾಗಿ ಮಾಡಿ ಸುಂದರ ಉಪಸುಂದರರ ಮುಂದೆ ಕಳಿಸ್ತ. ಹಾಗೆ ಕಳಿಸೋದಕ್ಕಿಂತ ಮುಂಚೆ ಅವಳಿಗೆ ಹೇಳಿದೆ, ನೀನು ಹೋಗಿ ಪರಮೇಶ್ವರನ ವರವನ್ನು ತಗೋ, ಪರಮೇಶ್ವರನ ಅನುಗ್ರಹವನ್ನ ನೀವು ಸ್ವೀಕಾರ ಮಾಡು. ತಿಲೋತ್ತಮೆ ಈಶ್ವರ ತಪಸ್ಸು ಮಾಡ್ತಾ ಇದ್ದಾಗ ಆತನ ವರವನ್ನು ಪ್ರಾರ್ಥಿಸಿ, ಯಾಕೆಂದ್ರೆ ಸುಂದರ ಹತ್ರಕ್ಕೆ ಹೋಗಬೇಕಾಗಿದೆ, ಅವರಿಬ್ಬರ ಮಧ್ಯೆ ಜಗಳ ಹುಟ್ಟಾಕಬೇಕಾಗಿದೆ, ಅವರಿಬ್ಬರು ಕಿತ್ತಾಡುವಂತೆ ಮಾಡಬೇಕಾಗಿದೆ. ಅಷ್ಟು ಸುಲಭವೇ ಅದು. ಅದಕ್ಕಾಗಿ ವರವನ್ನು ಕೊಡು ಅಂತ ಹೇಳಿ ಈಶ್ವರನ ಮುಂದೆ ಹೋಗಿ ನಮಸ್ಕಾರ ಮಾಡೋದಕ್ಕೆ ಸಿದ್ಧಳಾಗಿದ್ದಾಳೆ. ಈಶ್ವರ ಅವಳು ಸುತ್ತು ಬಂದಾಗ ಇಲ್ಲಿಯ ತನಕ ಮುಖ ಬಂತು, ಈ ಕಡೆ ಹೋಗಲಿಲ್ಲ, ಅಲ್ಲಿ ಇನ್ನೊಂದು ಮುಖವನ್ನು ಸೃಷ್ಟಿ ಮಾಡಿಕೊಂಡ, ಮತ್ತಿಲ್ಲಿ ಹೋಯ್ತು, ಅಲ್ಲಿ ಇನ್ನೊಂದು ಮುಖವನ್ನು ಸೃಷ್ಟಿ ಮಾಡಿಕೊಂಡ. ಆಕೆ ಸಂಪೂರ್ಣ ಪ್ರದಕ್ಷಿಣೆಯನ್ನು ಮಾಡಿದಾಗ ಸರ್ವ ಕ್ಷೇತ್ರಗಳಲ್ಲಿಯೂ ಸರ್ವ ದಿಕ್ಕುಗಳಲ್ಲಿಯೂ ಆಕೆಯ ತನ್ನ ವರವನ್ನು ಕೊಟ್ಟು ರಕ್ಷಣೆಯನ್ನು ಕೊಡಲಿಕ್ಕಾಗಿ ಶಿವ 4 ಕಡೆಗೂ 4 ಮುಖಗಳನ್ನು ಸೃಷ್ಟಿ ಮಾಡಿಕೊಂಡ. ಮೊದಲನೆಯದು ಒಂದು ಊರ್ಧ್ವಮುಖ ಇತ್ತು. ಹೀಗಾಗಿ ಅವನಿಗೆ ಪಂಚಮುಖ ಅನ್ನತಕ್ಕಂಥದ್ದು ಸಾಧ್ಯವಾಯಿತು. ಇನ್ನು ಕೊನೆಯದಾಗಿರತಕ್ಕಂಥ ಒಂದು ಹೆಸರನ್ನು ನೋಡಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ಅದೇ ಅವನನ್ನ ತ್ರ್ಯಂಬಕ ಅಂತ ಕರೀತಕ್ಕಂಥದ್ದು. ಋಗ್ವೇದ 10ನೇ ತ್ರ್ಯಂಬಕಂ ಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ತಿದಾಯಕಂ
ಅಮೃತ ಅನ್ನತಕ್ಕಂಥ ವಿಶೇಷವಾಗಿರತಕ್ಕಂಥ ಒಂದು ಮಂತ್ರ ಬರ್ತದೆ. ತ್ರ್ಯಂಬಕಂ ಯಜಾಮಹೇ. ತ್ರ್ಯಂಬಕ ಅಂದ್ರೆ 3 ಕಣ್ಣು ಇರತಕ್ಕವನು ಅಂತ. ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಸದ್ಯಕ್ಕಿಷ್ಟ ಸಾಕು. ತ್ರ್ಯಂಬಕ 3 ಕಣ್ಣು ಇರತಕ್ಕಂಥವನು ನೀನು. ತ್ರ್ಯಂಬಕಂ ಯಜಾಮಹೇ. ಅಯ್ಯ ಶಿವ, ನಿನ್ನನ್ನು ನಾನು ಯಜಾಮಹೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸುಗಂಧಿ ವರ್ಧನ, ನಿನ್ನ ಕೀರ್ತಿ ಅಂತಕ್ಕಂಥದ್ದು ಎಲ್ಲ ದೆಸೆಗೂ ಹಬ್ಬಿದೆ. ನಾನೇನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ರೆ ಮೃತ್ಯೋರ್ಮುಕ್ಷೀಯ ಮಾ ಅಮೃತ, ನನಗೆ ನೀನು ಮೃತ್ಯುವಿನಿಂದ ಮುಕ್ತಿ ಕೊಟ್ಟು ಬಿಡು. ಮೃತ್ಯೋರ್ಮುಕ್ಷೀಯ ಮಾ ಅಮೃತ, ಅಮೃತದಿಂದ ಮುಕ್ತಿ ಕೊಡಬೇಡ. ಅಂದರೆ ನನ್ನನ್ನು ಅಮೃತನನ್ನಾಗಿ ಮಾಡು, ನನ್ನನ್ನು ಮೃತನನ್ನಾಗಿ ಮಾಡಬೇಡ. ಯಾಕೆಂದರೆ ನೀನು ಮೃತ್ಯುಂಜಯ, ಮೃತ್ಯುಂಜಯ ನೀನಾದ್ದರಿಂದ ನನ್ನನ್ನು ಮೃತ್ಯುವನ್ನು ಮೀರುವಂತೆ ಮಾಡಿಬಿಡು. ಅಂದರೆ ನನಗೆ ಅಮೃತ ಪ್ರಾಪ್ತಿಯಾಗುವಂತೆ ಮಾಡಿಬಿಡು. ಅಂದರೆ ನಾನು ಮತ್ತೆ ಹುಟ್ಟದಂತೆ ಮಾಡು. ಹೀಗಾಗಿ ಈಶ್ವರನನ್ನು ಭಕ್ತರು ಪ್ರಾರ್ಥನೆ ಮಾಡತಕ್ಕ ಮೂಲ ಉದ್ದೇಶ ಅಂದರೆ ಮುಕ್ತಿ ಪ್ರದಾನ ಮಾಡು ಅಂತ.